ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನವಗ್ರಹಗಳು ಅನ್ನುವ ವಿಷಯದಲ್ಲಿ ಇವತ್ತಿನ ಚಿಂತನೆ. ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಈ ಜಯನಗರ JP ನಗರ ಶಾಖೆಯ ವತಿಯಿಂದ ನಮ್ಮ ಮಧುರಾಯರು ಬಹಳ ವರ್ಷಗಳಿಂದ ಜ್ಞಾನ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ತಾವು ಸ್ವತಃ ಪಾಠ ಹೇಳುವುದಲ್ಲದೆ ಅನೇಕ ವಿದ್ವಾಂಸರುಗಳಿಂದ ಜ್ಞಾನ ಸತ್ರವನ್ನು ಏರ್ಪಡಿಸುವಂತಹ ವ್ಯವಸ್ಥೆಯಲ್ಲಿ ಈ ಜ್ಯೇಷ್ಠ ಮಾಸದ ಜ್ಞಾನಯಜ್ಞದಲ್ಲಿ ಇವತ್ತಿನ ಉದ್ಘಾಟನೆ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಕಾರ್ಯದರ್ಶಿಗಳಾದ ಶ್ರೀಪಾದ ಸಿಂಗನಮಲ್ಲಿ ಅವರ ಉಪಸ್ಥಿತಿಯಲ್ಲಿ, ರಾಘವೇಂದ್ರ ಮಠದ ಆಡಳಿತಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದಿದೆ. ಇವತ್ತು ನವಗ್ರಹಗಳ ಆರಾಧನೆ ಮತ್ತು ಗ್ರಹ ಚಿಂತನೆ ಅನ್ನುವ ವಿಷಯದಲ್ಲಿ ಒಂದು 45 ನಿಮಿಷಗಳ ಕಾಲಾವಧಿಯಲ್ಲಿ ಯಥಾಶಕ್ತಿ ಚಿಂತನೆ ನಡೆಸೋಣ. ನವ ಅಂದರೆ 9. ಮೊದಲು ಗ್ರಹಗಳು 9 ಇರಲಿಲ್ಲ. ಮೊದಲಿದ್ದದ್ದು 7 ಗ್ರಹ, ಆಮೇಲೆ 2 ಗ್ರಹಗಳ ಸೇರ್ಪಡೆ ಆಯಿತು. ಆದ್ರಿಂದಲೇ ಗ್ರಹಗಳ ಹೆಸರಲ್ಲಿ ದಿವಸಗಳು ಉಂಟು. ಆದಿತ್ಯವಾರ, ಸೋಮವಾರ, ಮಂಗಳವಾರ, ಕೊನೆಗೆ ಶನಿವಾರದ ತನಕ, ಸೂರ್ಯನಿಂದ ಹಿಡಿದು ಶನಿಯ ತನಕ 7 ಗ್ರಹಗಳು. ಈ 7 ಗ್ರಹಗಳನ್ನು ನಾವು ಮಾತ್ರ ಒಪ್ಪುವುದಲ್ಲ, ಪ್ರಪಂಚದ ಎಲ್ಲ ಜನಾಂಗವೂ ಕೂಡ ಈ 7 ಗ್ರಹಗಳನ್ನು ಒಪ್ತದೆ. ಆ 7ರ ಜೊತೆಗೆ ಮತ್ತೆ ಏನೇನನ್ನು ಸೇರಿಸುವುದಕ್ಕೆ ವೈಜ್ಞಾನಿಕರು ಪ್ರಯತ್ನ ಪಟ್ಟರು. 7ರ ಜೊತೆಗೆ ಒಂದು ನೆಪ್ಚೂನ್ ಅಂತ ಸೇರಿಸೋಣ, ಪ್ಲೂಟೋ ಅಂತ ಸೇರಿಸುವ ಅಂತ ಎಲ್ಲ ಸೇರಿಸಿ ಕೊನೆಗೆ ಅದು ಸೇರಿಸಿದ್ದು ತಪ್ಪು ಅಂತ ಅವರಿಗೆ ಜ್ಞಾನ ಬಂತು. ಈಗ ಪ್ಲೂಟೋ ಬಿಟ್ಟಾಯಿತು, ಇನ್ನು ನೆಪ್ಚೂನ್ ಬಿಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಇನ್ನು ಸ್ವಲ್ಪ ಸಮಯ ಆದಮೇಲೆ ಅದನ್ನು ಬಿಡ್ತಾರೆ. ಅವರು ಕೂಡ ದಿನಗಳನ್ನು ಈ ಗ್ರಹಗಳ ಹೆಸರಲ್ಲೇ ವ್ಯವಹರಿಸುವುದು. ಸ್ವಲ್ಪ ವ್ಯಾಲ್ಯೂಮ್ ಜಾಸ್ತಿ ಆಯಿತು, ಏಕೋ ಜಾಸ್ತಿ ಆಗ್ತಾ ಉಂಟು. ಈ ದಿನಗಳ ವ್ಯವಹಾರ ಅವರಲ್ಲೂ ಕೂಡ ಗ್ರಹಗಳ ಹೆಸರಲ್ಲೇ ಇರುವುದು. ದಿನಗಳನ್ನು ಸನ್ ಡೇ ಅಂತ ಹೇಳ್ತಾರೆ, ಮೂನ್ ಡೇ ಅಂತ ಹೇಳ್ತಾರೆ. ಆದರೆ ಮೂನ್ ಡೇ ಅಂತ ಹೇಳುವುದಕ್ಕೆ ಕಷ್ಟ ಆಗಿ ಮಂಡೇ ಆಗಿದೆ. ಅದು ಶನಿಯನ್ನು ಸಾಟರ್ನ್ ಅಂತ ಕರೀತಾರೆ, ಸಾಟರ್ನ್ ಡೇ ಆಗಬೇಕಿತ್ತು, ಅದು ಸಾಟರ್ಡೇ ಆಗಿದೆ. ಹೀಗೆ ಗ್ರಹಗಳ ಹೆಸರಿನಲ್ಲೇ 7 ದಿನಗಳನ್ನು ಉಲ್ಲೇಖ ಮಾಡುವಂಥದ್ದು ಆಸೇತು ಹಿಮಾಚಲ ಮಾತ್ರ ಅಲ್ಲ, ಸಮಗ್ರ ಪ್ರಪಂಚದಲ್ಲಿ ವ್ಯವಹಾರದಲ್ಲಿದೆ. ಇದರಿಂದ ನಮಗೆ ಅರ್ಥ ಆಗುವ ವಿಷಯ ಏನು? ಗ್ರಹಗಳಿಗೂ ದಿನಕ್ಕೂ ಸಂಬಂಧ ಇದೆ. ಇಷ್ಟು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವ. ದಿನಕ್ಕೂ ಗ್ರಹಗಳಿಗೂ ಸಂಬಂಧ ಇದೆ ಅಂದರೂ ನಮಗೂ ಗ್ರಹಗಳಿಗೂ ಸಂಬಂಧ ಇದೆ ಅನ್ನೋದು ಸ್ಪಷ್ಟವಾಯಿತು. ಯಾಕಂದರೆ ನಮ್ಮ ಜೀವನ ಅಂದರೆ ದಿನವನ್ನು ಕಳೆಯುವುದೇ ಜೀವನ. ದಿನಕ್ಕೂ ನಮಗೂ ಸಂಬಂಧ ಅಂತ ಹೇಳಿದರೆ ಗ್ರಹಗಳಿಗೂ ನಮಗೂ ದಿನಕ್ಕೂ ಪರಸ್ಪರ ಸಂಬಂಧ ಇದೆ. ಗ್ರಹ ಅಂದರೆ ಆಕಾಶದಲ್ಲಿರುವ ಗೋಲಗಳು ಅಂತ ಸಾಮಾನ್ಯ ಪರಿಕಲ್ಪನೆ ಇದೆ. ಸೂರ್ಯ ಅನ್ನೋದು ಆಕಾಶದ ಗೋಲ, ಚಂದ್ರ ಅನ್ನೋದು ಮತ್ತೊಂದು ಗ್ರಹ, ಕುಜ ಇರಬಹುದು, ಬುಧ ಇರಬಹುದು, ಗುರು ಇರಬಹುದು, ಇದೆಲ್ಲ ಒಂದು ಗೋಲಗಳು ಅಂತ. ಆ ಗೋಲಗಳನ್ನು ಇವತ್ತು ವಿಜ್ಞಾನ ಚೆನ್ನಾಗಿ ಪರಿವೀಕ್ಷಣೆ ಮಾಡಿ ಯಾವುದು ಎಷ್ಟು ದೊಡ್ಡದಿದೆ ಅನ್ನುವ ವಿಸ್ತೀರ್ಣವನ್ನೆಲ್ಲ ಲೆಕ್ಕಾಚಾರ ಮಾಡಿ ಕೊಟ್ಟಿದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಲ್ಲ ಸಿಗ್ತದೆ ನಿಮಗೆ, ಗ್ರಹಗಳ ಸಮಗ್ರ ಇತಿಹಾಸ ಸಿಗ್ತದೆ. ಅದರಲ್ಲಿ ಯಾವುದು ಯಾವ ಬಣ್ಣ ಇದೆ ಅನ್ನುವುದನ್ನು ಹೇಳಿದೆ. ನಾವು ಆಶ್ಚರ್ಯಚಕಿತರಾಗುವುದು ಎಲ್ಲಿಂದ ಅಂದರೆ, ಯಾವ ಗ್ರಹ ದೊಡ್ಡದು, ಯಾವ ಗ್ರಹ ಚಿಕ್ಕದು, ಇವೆಲ್ಲ ವಿಷಯವನ್ನು ಇವತ್ತು ಆಧುನಿಕ ವಿಜ್ಞಾನ ಸುಮಾರು 220 ವರ್ಷಗಳ ಹಿಂದೆ
ಅಲ್ಲಿಂದ ಪ್ರಾರಂಭಿಸಿ ಅದನ್ನು ಅವಲೋಕನೆ ಮಾಡ್ತಾ ಬಂದರೆ ನಮ್ಮ ಪ್ರಾಚೀನ ಯಾವತ್ತೂ ಅಂತ ಹೇಳಲಿಕ್ಕೆ ಆಗದೇ ಇರುವಷ್ಟು ಪ್ರಾಚೀನ ಸಾಹಿತ್ಯವಾದ ವೇದ ಮತ್ತು ವೇದಗಳಿಂದ ಅರ್ಥ ವಿವರಣೆಯನ್ನು ಕೊಡತಕ್ಕಂತಹ ಕಲ್ಪಸೂತ್ರಗಳು, ಧರ್ಮಸೂತ್ರಗಳು, ಗೃಹ್ಯ ಸೂತ್ರಗಳು, ಸೂತ್ರ ಗ್ರಂಥದ ನಂತರ ಬಂದಿರತಕ್ಕಂಥ ಸ್ಮೃತಿ ಗ್ರಂಥಗಳು ಸ್ಪಷ್ಟವಾಗಿ ಗ್ರಹಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾವೆ. ವೇದವ್ಯಾಸರು ಪುರಾಣಗಳಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದು ಮತ್ತು ಇವತ್ತಿನ ವಿಜ್ಞಾನ ಅನೇಕ ವಿಷಯದಲ್ಲಿ, ಅನೇಕ ಅಂದರೆ ಸುಮಾರು 92% ಅಷ್ಟು ಮ್ಯಾಚ್ ಆಗ್ತಾ ಉಂಟು. ಅಂದರೆ ಏನು? ಗ್ರಹಗಳ ಬಣ್ಣ. ಇವತ್ತು ಅಂಗಾರಕ ಅಂದರೆ ಕುಜ, ಭೂಮಿಯ ಮಗ ಅಂತ ಭೂಮಿಯ ಹಾಗೆ ಉಂಟು. ಮನುಷ್ಯ ಬದುಕುವುದಾದರೆ ಕುಜಗ್ರಹನಲ್ಲಿ ಬದುಕಬಹುದು ಅಂತ ವಿಜ್ಞಾನ ಹೇಳ್ತದೆ. ನಮ್ಮ ಶಾಸ್ತ್ರ ಏನು ಹೇಳ್ತದೆ? ಕುಜ ಅವ ಭೂಮಿಯ ಮಗ, ಆದ್ರಿಂದ ಅವನಿಗೆ ಭೌಮ ಅಂತ ಕರೀತೇವೆ. ಭೂಮಿಯ ಮಣ್ಣು ಹೇಗೆ ಕೆಂಚು ಬಣ್ಣವೋ ಹಾಗೆ ಕುಜಗ್ರಹನೂ ಕೂಡ ಕೆಂಚಾಗಿದ್ದಾನೆ. ಅವರ ಒಬ್ಬೊಬ್ಬರಿಗೆ ಒಂದೊಂದು ಬಣ್ಣ ಇದೆ. ಆದಿತ್ಯಾಂಗಾರಕವು ರಕ್ತವು, ಬುಧ ಜೀವವು ಚ ಪೀತಕವು. ಆದಿತ್ಯ ಮತ್ತು ಕುಜ ಇವರಿಬ್ಬರು ರಕ್ತ, ಕೆಂಡದ ಬಣ್ಣವುಳ್ಳವರು. ಅಂಗಾರಕ ಅಂತ ಅದಕ್ಕೋಸ್ಕರ ಹೆಸರು ಕುಜನಿಗೆ. ಅಂಗಾರಕ ಅಂದ್ರೆ ಏನು? ಕೆಂಡ. ಕೆಂಡದ ಹಾಗೆ ಬಣ್ಣವುಳ್ಳವನಾದ್ರಿಂದ ಕುಜನನ್ನು ಅಂಗಾರಕ ಅಂತ ಕರೆಯುವುದು. ಬುಧ ಅವನು ಎಲೆಯ ಬಣ್ಣದವ, ಹಸಿರು ಬಣ್ಣದವ. ಗುರು ಅವನು ಹಳದಿ ಬಣ್ಣದವ, ಅರಶಿಣದ ಬಣ್ಣ ಇರತಕ್ಕಂಥವ ಗುರು. ಪೀತ ಇನ್ನು ಶುಕ್ರ ಇದ್ದಾನೆ, ಅವನು ಬಿಳಿ. ಚಂದ್ರ ಶುಕ್ರವು ವಿದುಶ್ವೇತವು. ಚಂದ್ರ ಮತ್ತು ಶುಕ್ರ ಇಬ್ಬರು ಕೂಡ ಬಿಳಿ. ಆದರೆ ಚಂದ್ರನ ಬಿಳಿಗೂ ಶುಕ್ರನ ಬಿಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಶುಕ್ರ ಕೆನೆ ಹಾಲು ಬಣ್ಣದವ, ಚಂದ್ರ ಶುದ್ಧ ಬೆಳ್ಳಗೆ ಬಣ್ಣ ಇರತಕ್ಕಂಥವ ಅಂತ ಇವರಿಬ್ಬರಲ್ಲಿ ವ್ಯತ್ಯಾಸ. ಇನ್ನು ಉಳಿದದ್ದು ಯಾರು? ಚಂದ್ರ ಶುಕ್ರವು ಇದು ಶ್ವೇತವು, ಕೃಷ್ಣವು ರಾಹು ಶನೈಶ್ಚರವು ಅಂತ. ಶನಿ ಆತ ಕಡು ನೀಲಿ ಬಣ್ಣದವ. ಕೃಷ್ಣ ಅಂತ ಹೇಳಿದ್ರೆ ಇಲ್ಲಿ ಕಪ್ಪು ಅಂತ ಅರ್ಥ ಅಲ್ಲ. ಕಡು ನೀಲಿ ಬಣ್ಣದವ ಶನಿ, ಕಪ್ಪು ಬಣ್ಣದವ ರಾಹು, ಕೆಂಚು ಬಣ್ಣದವ ಕೇತು ಅಂತ. ಹೀಗೆ ನವಗ್ರಹಗಳಿಗೆ ಒಂದೊಂದು ಬಣ್ಣಗಳನ್ನು ಹೇಳಿತು. ಆದ್ರಿಂದಲೇ ಸೂರ್ಯನಿಗೆ ರಾಹು ಗ್ರಹಣ ಆಗಿದೆ ಅಂತ ಹೇಳಿದರೆ ಆಗ ಸೂರ್ಯನ ಶರೀರ ಪೂರ್ತಿ ಕಪ್ಪಾಗ್ತದೆ. ಸೂರ್ಯನಿಗೆ ಕೇತು ಗ್ರಹಣ ಆಯಿತು ಅಂತಾದರೆ ಆವಾಗ ಪೂರ್ತಿ ಖಗ್ರಾಸ ಕೇತು ಗ್ರಹಣ ಆದಾಗ ಸೂರ್ಯ ಚಂದ್ರನ ಹಾಗೆ ಕೆಂಚಾಗಿರ್ತಾನೆ. ಸೂರ್ಯ ಪೂರ್ತಿ ಕಪ್ಪಾಗುವುದಿಲ್ಲ, ಊರಿಗೆಲ್ಲ ರಾತ್ರಿ ಆಗುವುದಿಲ್ಲ. ಮತ್ತೆ ಸೂರ್ಯ ಕೆಂಚು ಬಣ್ಣದಲ್ಲಿದ್ದು ಬೆಳದಿಂಗಳಿನ ಹಾಗೆ ಬೆಳಕನ್ನು ಕೊಡುವಂತಹ ಗ್ರಹಣ ಆದರೆ ಅದು ಕೇತು ಗ್ರಹಣ. ಸಂಪೂರ್ಣ ಕಪ್ಪಾಗಿ ಮಧ್ಯಾಹ್ನದ ಹೊತ್ತು ಮಧ್ಯರಾತ್ರಿಯ ಹಾಗೆ ಕಗ್ಗತ್ತಲಾಗುವಂತಹ ಗ್ರಹಣಕ್ಕೆ ರಾಹು ಗ್ರಹಣ ಅಂತ ಹೆಸರು. ಅಂದರೆ ರಾಹು ಕಪ್ಪಿದ್ದಾನೆ, ಕೇತು ಕೆಂಚು ಇದ್ದಾನೆ. ಇದನ್ನು ಪ್ರಾಚೀನ ಶಾಸ್ತ್ರ ಹೇಳುತ್ತೆ. ಇವತ್ತು ಅದನ್ನು ವಿಜ್ಞಾನವು ಕೂಡ ಅಂಗೀಕಾರ ಮಾಡುತ್ತೆ. ಅದು ಹಾಗೇ ಇರುವುದು ಅಂತ. ರಾಹು ಕೇತು ಅನ್ನುವುದು ಗ್ರಹ ಅಲ್ಲ, ಆದರೆ ಗ್ರಹದ ಸ್ಥಾನದಲ್ಲಿ ಸೇರಿತು ಅಂತ ನಾನು ಹೇಳಿದೆ. ಅದಕ್ಕೆ ಕಾರಣ ಏನು? ರಾಹು ಕೇತುಗಳನ್ನು ಛಾಯಾಗ್ರಹಗಳು ಅಂತ ಕರೆಯುವುದು. ಛಾಯಾ ಅಂದರೆ ಬೇರೆ ಯಾವುದೋ ಒಂದು ಗ್ರಹ ಗೋಲದ ನೆರಳು ರೂಪದಲ್ಲಿರತಕ್ಕಂಥವು. ನಮ್ಮಲ್ಲಿ ನೆರಳು ಕೂಡ ಒಂದು ಪದಾರ್ಥ. ನೆರಳು ಅಂದರೆ ಬೆಳಕು ಇಲ್ಲದೇ ಇರುವಿಕೆಯೇ ನೆರಳಲ್ಲ. ಅಂದರೆ ಅದು ಅಭಾವ ಅಲ್ಲ, ಇನ್ನೊಂದರ ಅಸ್ತಿತ್ವಾಭಾವ, ಅದನ್ನು ನೆರಳು ಅಂತ ಕರೆಯುವುದಲ್ಲ. ನೆರಳು ಅನ್ನುವುದು ಒಂದು ಪದಾರ್ಥ, ತಮಸ್ಸು ಅನ್ನುವುದು ಒಂದು ಪದಾರ್ಥ. ಆ ನೆರಳಿಗೆ ಸಂಬಂಧಪಟ್ಟಂತಹ ಒಂದು ಶಕ್ತಿಗೆ ರಾಹು ಮತ್ತು ಕೇತು ಅಂತ ಹೆಸರು. ಅದರಲ್ಲಿ ನೆರಳು ಎರಡು ರೀತಿ ಬೀಳ್ತದೆ. ಒಂದು ನೇರವಾಗಿ ನೆರಳು, ಇನ್ನೊಂದು ಅಲ್ಪ ಸ್ವಲ್ಪ ನೆರಳು. ಈಗ ಮೇಲೆ ಇಷ್ಟೊಂದು ಲೈಟ್, ಈ ಬೆಳಕು ಉರಿತಾ ಇದ್ದಾಗ ನಾನು ಹೀಗೆ ಕೈ ಹಿಡಿದಾಗ ಇಲ್ಲಿ ಮಧ್ಯದ ಅಕ್ಷರಕ್ಕೆ ಸರಿಯಾಗಿ ನೆರಳು ಬಿತ್ತು, ಅಕ್ಕಪಕ್ಕದ ಅಕ್ಷರಗಳಿಗೆ ಸ್ವಲ್ಪ ಡಿಮ್ಮು ನೆರಳು ಬೀಳ್ತದೆ. ಅಂದರೆ ಸ್ವಲ್ಪ ಬೆಳಕು ಸ್ವಲ್ಪ ನೆರಳು ಬೀಳ್ತದೆ. ಹಾಗೇನೆ ಸೂರ್ಯ ಚಂದ್ರರ ಮಧ್ಯದಲ್ಲಿ ಒಂದು ವೇಳೆ ಭೂಮಿ ಬಂದರೆ ಆ ಭೂಮಿಯ ನೆರಳು ನೇರ ಬಿದ್ದರೆ ಅದು ಕಪ್ಪಿರ್ತದೆ, ಅದರ ಬದಿಯ ನೆರಳು ಬಿದ್ದರೆ ಅದು ಕೆಂಚು ಇರ್ತದೆ. ಅದರಿಂದ ರಾಹು ಕೇತು ಏನಿದೆ, ಕಪ್ಪು ಮತ್ತು ಕೆಂಚು ಅನ್ನುವುದು ಅದು ನೆರಳೇ ಹೌದಾದರೂ, ಅವು ಎರಡೂ ಕೂಡ ಛಾಯಾಗ್ರಹಗಳೇ ಹೌದಾದರೂ ಆ ಛಾಯೆ ಯಾವ ಬಣ್ಣದಲ್ಲಿದೆ ಅನ್ನುವುದರ ಮೇಲೆ ಆ ಛಾಯೆಗೆ ಸಂಬಂಧಪಟ್ಟ ಅಭಿಮಾನಿಗಳು ಬೇರೆ ಆಗ್ತಾರೆ. ಒಬ್ಬ ರಾಹು, ಒಬ್ಬ ಕೇತು ಅಂತ ಅದಕ್ಕೆ ಅಭಿಮಾನಿ ಆಗ್ತಾನೆ. ಆದ ಗ್ರಹದ ಚಿಂತನೆಯಲ್ಲಿ ಅದರ ಬಣ್ಣ ಬಹಳ ಮುಖ್ಯವಾಗ್ತದೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಏನಾದರೂ ವಿಷಯವನ್ನು ಎತ್ತಿ ಹೇಳಿ ಅಲ್ಲಿ ಆ ವಿಷಯದಲ್ಲಿ ರಾಹು ಬಂದಿದ್ದಾನೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಆ ವಿಷಯ ಕಪ್ಪಿದೆ. ನಿಮಗೆ ಕಳೆದು ಹೋದ ವಸ್ತುವಿನ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ, ಕಪ್ಪು ವಸ್ತು ಕಳೆದು ಹೋಗಿದೆ.
ಅಲ್ಲೇ ಕೇತು ಬಂದಿದ್ದಾನೆ ಅಂತಂದ್ರೆ ಕೆಂಚು ವಸ್ತು ಕಳೆದು ಹೋಗಿದೆ ಅಂತ ಅಷ್ಟೊಂದು ನಿರ್ದೇಶನ ಮಾಡ್ಲಿಕ್ಕೆ ಆಗ್ತದೆ ಆ ಗ್ರಹಗಳಿಗಿರತಕ್ಕಂತಹ ಬಣ್ಣದ ಮೂಲಕವಾಗಿ. ಅಥವಾ ಕಳ್ಳನ ಬಗ್ಗೆ ನೀವು ಪ್ರಶ್ನೆ ಮಾಡಿದಾಗ ಹೀಗೆ ತೆಗೆದು ಅಲ್ಲಿ ಶುಕ್ರ ಬಂದಾದರೆ, ಚೋರ ಸ್ಥಾನದಲ್ಲಿ ಶುಕ್ರ ಬಂದ್ರೆ ಆವಾಗ ಈ ಕದ್ದವನು ಅವನು ಬಿಳಿ ಬಣ್ಣದವನಿದ್ದಾನೆ. ಯಾಕಂದ್ರೆ ಶುಕ್ರನ ಬಣ್ಣ ಬಿಳಿಯಾಗಿದೆ, ಅವನ ಮೈ ಬಣ್ಣ ಬಿಳಿಯಾಗಿದೆ. ಮತ್ತೆ ಶುಕ್ರ ಅವನ ಒಂದು ಕಣ್ಣು ಸರಿ ಇಲ್ಲ, ಅದರಿಂದ ಈ ಕದ್ದವನಿಗೂ ಕೂಡ ಒಂದು ಕಣ್ಣು ಸರಿ ಇಲ್ಲ ಅಂತ ಅದನ್ನೆಲ್ಲ ಹೇಳಲಿಕ್ಕೆ ಆಗ್ತದೆ. ಗ್ರಹಗಳ ಸ್ಥಿತಿಯನ್ನು ನೋಡಿಕೊಂಡು ಜ್ಯೋತಿಷ್ಶಾಸ್ತ್ರದಲ್ಲಿ ವ್ಯವಸ್ಥೆ ಇರ್ತದೆ. ಆಯಾ ಗ್ರಹಗಳಿಗೆ ಒಂದೊಂದು ಲೋಹಗಳು ಅಂತುಂಟು. ಸ್ವಲ್ಪ 27 ವಿಷಯಗಳುಂಟು, ನಾವೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಅದೇ ಬಹಳ ಮುಖ್ಯವಾದ ವಿಷಯಗಳನ್ನು ಹೇಳ್ತೇನೆ. ನನಗೆ ಕೊಟ್ಟಿರುವುದು ಗ್ರಹಗಳ ಆರಾಧನೆ ಅಂತ. ಗ್ರಹಗಳ ಆರಾಧನೆಯ ವಿಷಯದಲ್ಲಿ ಒಂದು ಪ್ರಶ್ನೆ ನಮಗೆ ಬರುವ ಸಾಧ್ಯತೆ ಇದೆ. ಏನಂದ್ರೆ, ಈ 9 ಗ್ರಹಗಳು ಅಂದ್ರೆ ರಾಹುಕೇತುಗಳನ್ನು ಸೇರಿಸಿಕೊಂಡು ಏನು 9 ಗ್ರಹಗಳಿದ್ದಾವೆ, ಇದರಲ್ಲಿ ಸರ್ವಶ್ರೇಷ್ಠ ಗ್ರಹ ಬೃಹಸ್ಪತಿ, ಗುರು. ಅವನು ಎತ್ತರದಲ್ಲಿರುವವ, 10ನೆಯ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆ ಬೃಹಸ್ಪತಿ ಗ್ರಹ. ಅದರಿಂದ ಅವನಿಗೆ ಗುರು ಅಂತ ಹೆಸರು. ಗುರು ಅಂದ್ರೆ ಏನು? ದೊಡ್ಡವ ಅಂತ. ಗೌರವ ಅಂತ ಹೇಳಿದ್ರೆ ಏನು? ಭಾರ ಉಳ್ಳದ್ದು ಅಂತ ಅರ್ಥ. ಅದರಿಂದ ಗುರು ಅಂದ್ರೆ ದೊಡ್ಡವ. ಇವತ್ತು ಕೂಡ ವಿಜ್ಞಾನ ಶಾಸ್ತ್ರವೂ ಕೂಡ ನೀವು ಸೂರ್ಯನಿಂದ ಹಿಡ್ಕೊಂಡು ಇಷ್ಟು ಗ್ರಹಗಳನ್ನು ನೋಡಿದರೆ ಭಾರಿ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ನಮ್ಮ ಪ್ರಾಚೀನರು ಅದನ್ನು ಗುರು ಅಂತ ಹೇಳಿಬಿಟ್ರು. ದೊಡ್ಡ ಗ್ರಹ ಗುರು. ಆದ್ರಿಂದಲೇ ಆತ ಅತ್ಯಂತ ನಿಧಾನಕ್ಕೆ ಸಂಚಾರ ಮಾಡ್ತಾನೆ. ಭಾರಿ ದಪ್ಪ ಇದ್ದವರು ಸಂಚಾರ ಮಾಡುವುದು ನಿಧಾನ ಅಂತ ಅರ್ಥ. ಗುರುವು ಕೂಡ ಹಾಗೆ. ಅವನು ಗುರುಗ್ರಹವಾದದ್ರಿಂದಲೇ ಅವನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವುದಕ್ಕೆ 1 ವರ್ಷಗಳಷ್ಟು ದೀರ್ಘಕಾಲವನ್ನು ತೆಗೆದುಕೊಳ್ತಾನೆ. ಗುರುವಿನಷ್ಟೇ ದೊಡ್ಡವ ಮತ್ತೊಬ್ಬ ಇದ್ದಾನೆ, ಆದರೆ ಗುರುವಿಗಿಂತ ಸ್ವಲ್ಪ ಚಿಕ್ಕವ. ಗುರುವಿಗಿಂತ ಸ್ವಲ್ಪ ಚಿಕ್ಕವ ಅಂದ್ರೆ ಏನು? ಒಂದು ಭೂಮಿ ಅಷ್ಟು ಚಿಕ್ಕವ, ಆದರೆ ಅದು ಅಷ್ಟು ಚಿಕ್ಕದೊಂದು ಗೊತ್ತೇ ಆಗುವುದಿಲ್ಲ, ಅಷ್ಟು ದೊಡ್ಡವ. ಅದು ಯಾರು ಅಂದ್ರೆ ಶನಿ. ಗುರುವಿನ ನಂತರ ಬಹಳ ದೊಡ್ಡ ಗ್ರಹ ಅಂದ್ರೆ ಶನಿಗ್ರಹ. ಶನಿಗ್ರಹ ಭಾರಿ ದೊಡ್ಡವಾದ್ರಿಂದಲೇ ಅವನು ಸಂಚಾರ ಮಾಡುವುದು ಇನ್ನಷ್ಟು ನಿಧಾನ. ಅದಕ್ಕೆ ಅವನಿಗೆ ಶನಿ ಅಂತ ಹೆಸರು. ಶನೀಹಿ ಚರತೀತಿ ಶನೈಶ್ಚರ. ಶನಿ ಅಂದ್ರೆ ಮೆಲ್ಲನೆ, ಚರಣ ಅಂದ್ರೆ ಸಂಚಾರ ಮಾಡುವವ. ಅವನಿಗೆ ಒಂದು ರಾಶಿಯಿಂದ ಮೇಷರಾಶಿಗೆ ಅವ ಬಂದ್ರೆ, ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗುವುದಕ್ಕೆ ಅವನಿಗೆ 2.5 ವರ್ಷ ಅಂದ್ರೆ 30 ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಸಂಚರಿಸುವಷ್ಟು ಅತ್ಯಂತ ನಿಧಾನದ ಗತಿಯುಳ್ಳವ ಅನ್ನುವ ಕಾರಣದಿಂದ ಆತನನ್ನು ಶನೈಶ್ಚರ, ಮಂದ, ಸ್ಥಿರ ಮೊದಲಾದ ಶಬ್ದಗಳಿಂದ ಕರಿತೇವೆ. ದೊಡ್ಡ ಗ್ರಹ, ಚಿಕ್ಕ ಗ್ರಹ. ನಮ್ಮ ತಾರತಮ್ಯದ ಪ್ರಕಾರ ದೊಡ್ಡ ಗ್ರಹವು ಗುರುಗ್ರಹ. ಗುರು ಆದ ನಂತರ 12ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಚಂದ್ರ ಮತ್ತು ಸೂರ್ಯ ಇವರಿಬ್ಬರು ಬರ್ತಾರೆ. ಆದರೆ ಗ್ರಹಗಳ ಪೂಜೆಯಲ್ಲಿ ಮೊದಲು ಗುರುವಿಗೆ ಪೂಜೆ ಮಾಡಿ ಆಮೇಲೆ ಸೂರ್ಯನಿಗೋ ಚಂದ್ರನಿಗೋ ಪೂಜೆ ಅನ್ನುವ ಕ್ರಮ ಇಲ್ಲ. ಕ್ರಮ ಹೇಗೆ? ಗ್ರಹಾಣಾಂ ಆದಿರಾದಿತ್ಯ. ಗ್ರಹಗಳ ಆದಿಯಲ್ಲಿ ಆದಿತ್ಯನಿಗೆ ಪೂಜೆ, ಆದಿತ್ಯನಿಗೆ ಪೂಜೆ ಆದ ಮೇಲೆ ಚಂದ್ರಗ್ರಹಕ್ಕೆ ಪೂಜೆ, ಆಮೇಲೆ ಬಹಳ ಕೆಳಗೆ ಇರತಕ್ಕಂತಹ 23ನೇ ಕಕ್ಷೆ ಅಲ್ಲ 19ನೇ ಕಕ್ಷೆಯಲ್ಲಿ ಬರತಕ್ಕಂಥ ಕುಜ ಅಂದ್ರೆ ನಂತರದಲ್ಲಿ ಕುಜನಿಗೆ ಪೂಜೆ, ಕುಜನಿಗೆ ಆದ ಮೇಲೆ ಬುಧನಿಗೆ, ಬುಧನಿಗೂ ಆದ ಮೇಲೆ ಎತ್ತರದ ಗುರುಗ್ರಹಕ್ಕೆ ಪೂಜೆ, ಆಮೇಲೆ ಶುಕ್ರ, ಶನಿ ಮತ್ತೆ ರಾಹುಕೇತುಗಳು ಅಂತ ಈ ಕ್ರಮದಲ್ಲಿ ಗ್ರಹಗಳ ಪೂಜೆ ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಶಾಸ್ತ್ರದಲ್ಲಿ ವಿಹಿತವಾದದ್ದು ಮಾತ್ರ ಅಲ್ಲ, ನಮ್ಮ ಹಿರಿಯರು ಕೂಡ ಹಾಗೆ ಪೂಜೆ ಮಾಡಿಕೊಂಡು ಬಂದದ್ದು. ಇದು ತಾರತಮ್ಯ ಪ್ರಕಾರ ಪೂಜೆ ಆಗಬೇಕು, ಆದ್ರಿಂದ ವ್ಯತ್ಯಾಸ ಮಾಡಿ ಮೊದಲು ಗುರುವಿಗೆ ಪೂಜೆ ಮಾಡುವ. ಶ್ರೀ ವಾದಿರಾಜ ತೀರ್ಥರು ಒಂದು ನವಗ್ರಹ ಸ್ತೋತ್ರ ರಚನೆ ಮಾಡಿ ಕೊಟ್ಟಿದ್ದಾರೆ. ಚಿಕ್ಕದು, ಬರೀ ಒಂದು 3 ಶ್ಲೋಕಗಳು 4 ಶ್ಲೋಕಗಳಲ್ಲಿ ಇರತಕ್ಕಂಥ ನವಗ್ರಹ ಸ್ತೋತ್ರ. ಅದರಲ್ಲಿ ಅವರಿಗೆ ಗುರುವಿಗೆ ಮೊದಲು ನಮಸ್ಕಾರ ಮಾಡುವುದಿಲ್ಲ. ಅವರ ಶ್ಲೋಕ ಬಹಳ ಸುಲಭ. ಭಾಸ್ವಾನಮೇ ಭಾಸಯೇ ತತ್ವಂ ಚಂದ್ರಶ್ಚಾಕಲಾದ ಕೃದ್ಭವೇತ್. ಏನರ್ಥ? ಭಾಸ್ವಾನ್ ಅಂದ್ರೆ ಸೂರ್ಯ, ಭಾಸ್ವಂತನಾದ ಸೂರ್ಯನು ಭಾಸಯೇ ತತ್ವ, ನನಗೆ ತತ್ವಜ್ಞಾನವನ್ನು ಕೊಡಲಿ. ಸೂರ್ಯನಿಂದ ತತ್ವಜ್ಞಾನದ ಪ್ರಾರ್ಥನೆ. ಚಂದ್ರಶ್ಚ ಆಹ್ಲಾದ ಕೃದ್ಭವೇತ್. ಚಂದ್ರ ಅಂದ್ರೆ ಆಹ್ಲಾದಕ ಅಂತ ಅರ್ಥ. ಸಂಸ್ಕೃತದಲ್ಲಿ ಚದಿರ್ ಆಹ್ಲಾದೆ ಅಂತ ಧಾತು. ಆ ಶಬ್ದಕ್ಕೆ ಅರ್ಥ ಆಹ್ಲಾದಕ. ಅವನು ಚಂದ್ರ ಅಂದ್ರೆ ಅವನು ಆಹ್ಲಾದಕನಿದ್ದಾನೆ ಅಂತ ಒಬ್ಬನಿಗೆ ಹೇಳುವುದು. ಅಂತಹ ಚಂದ್ರ ನನಗೆ ಆಹ್ಲಾದ ಕೃದ್ಭವೇತ್, ನನ್ನ ಮನಸ್ಸಿಗೆ ನಿರಂತರ ನೆಮ್ಮದಿಯ ಆನಂದ ಇರುವ ಹಾಗೆ ಅನುಗ್ರಹ ಮಾಡಲಿ. ಮಂಗಲೋ ಮಂಗಲಂ ದದ್ಯಾತ್ ಬುಧಶ್ಚ ಬುಧತಾಂ ದಿಶೇತ್. ಮಂಗಲ ಗ್ರಹ ಅವನು ನನಗೆ ಮಂಗಳವನ್ನು ಕೊಡಲಿ. ಬುಧ ಅವನು ಬುದ್ಧಿಶಕ್ತಿಯನ್ನು ವೃದ್ಧಿ ಮಾಡಲಿ. ಬುಧತ್ವ ಅಂತ ಹೇಳಿದ್ರೆ ಬುದ್ಧಿಶಕ್ತಿಯ ವೃದ್ಧಿ, ಅದನ್ನು ಕೊಡಲಿ. ಗುರುರುಮೇ ಗುರುತಾಂ ದದ್ಯಾತ್
ಕವಿಶ್ಚ ಕವಿತಾಂ ದಿಶೇತ್. ಗುರು ನನಗೆ ಗೌರವವನ್ನು ಕೊಡಲಿ. ಎಲ್ಲ ಕಡೆಯಲ್ಲೂ ಕೂಡ ಹಿರಿಯರು ಕಿರಿಯರು ನನ್ನ ಮಿತ್ರರು ನನ್ನನ್ನು ಗೌರವಿಸುವ ಹಾಗೆ ನನ್ನಲ್ಲಿ ಗುರು ಭಾವವನ್ನು ಆ ಗುರುಗ್ರಹ ನನ್ನಲ್ಲಿ ಸ್ಥಾಪನೆ ಮಾಡಲಿ. ಇನ್ನು ಕವಿ, ಇದು ಶುಕ್ರನಿಗೆ ಹೆಸರು. ಉಷನ ಭಾರ್ಗವ ಕವಿಹಿ ಅಂತ ಶುಕ್ರನಿಗೆ ಕವಿ ಅಂತ ಹೆಸರು. ಯಾಕಂದರೆ ಶುಕ್ರ ಬಾಯಿ ತೆಗೆದರೆ ಸಾಕು ಕಾವ್ಯ ಹೊರಗೆ ಬರ್ತದೆ, ಅಷ್ಟು ದೊಡ್ಡ ವಾಕ್ ಚತುರನಾದ್ರಿಂದ ಅವನಿಗೆ ಕವಿ ಅಂತ ಹೆಸರು. ಕವಿ ನನಗೆ ಕವಿತ್ವವನ್ನು ಕೊಡಲಿ, ನನ್ನಲ್ಲೂ ಒಳ್ಳೆಯ ಮಾತುಗಳು ಬರುವ ಹಾಗೆ, ನಾನು ಆಡಿದ ಮಾತುಗಳು ಇನ್ನೊಬ್ಬರಿಗೆ ಕೇಳುವುದಕ್ಕೆ ಇಷ್ಟವಾಗುವ ಹಾಗೆ ನನ್ನಲ್ಲಿ ಕವಿತ್ವ ಶಕ್ತಿಯನ್ನು ಆ ಶುಕ್ರ ನನಗೆ ಕೊಡಲಿ. ಮತ್ತೆ ಉಳಿದದ್ಯಾರು? ಶನಿ. ಶನಿಶ್ಚ ಶಂಪ್ರಾಪಯತು ಕೇತು ಕೇತುಂ ಜಯೇರ್ಪಯೇತ್. ಶನಿ ನನಗೆ ಶಂಪ್ರಾಪಯತು. ಶಂ ಅಂದರೆ ಒಂದು ತಂಪು ಅಂತ ಅರ್ಥ. ಶಂ ಅಂದರೆ ಶಂತನು ಅಂತ ಒಬ್ಬ ಇದ್ದ ಇತಿಹಾಸದಲ್ಲಿ, ಆತ ತಂಪನ್ನು ಉಂಟು ಮಾಡುವುದರಿಂದ ಅವನಿಗೆ ಶಂತನು ಅಂತ ಹೆಸರು. ಮತ್ತೊಂದು ಶಂ ಅಂದರೆ ನೆಮ್ಮದಿ, ಟೆನ್ಷನ್ ಇಲ್ಲದೆ ಇರುವ ಶಾಂತಿಗೆ ಶಂ ಅಂತ ಹೆಸರು. ಶಾಂತಿ ಅಂದ್ರು ಶಂ ಅಂದ್ರು ಅರ್ಥ ಒಂದೇ, ಮಾನಸಿಕವಾದ ತುಮುಲ ಇಲ್ಲದೆ ಇರುವಂತಹ ಸ್ಥಿತಿ. ಮಾನಸಿಕ ತುಮಲ ಇಲ್ಲದೆ ಇರುವ ಸ್ಥಿತಿ ಯಾವಾಗ ಉಂಟಾಗ್ತದೆ? ನಾವು ನೋಡುವಂಥದ್ದು ಚೆನ್ನಾಗಿರಬೇಕು, ಕೇಳುವಂಥದ್ದು ಒಳ್ಳೆಯ ವಿಷಯಗಳಿರಬೇಕು. ಕೆಟ್ಟ ವಿಷಯಗಳನ್ನು ಕೇಳುವುದು, ಕೆಟ್ಟದ್ದನ್ನು ನೋಡುವುದು ಅಂತಾದ ಕೂಡಲೇ ಮನುಷ್ಯನಿಗೆ ಮಾನಸಿಕವಾದ ಉದ್ವೇಗಗಳು ಅಥವಾ ತಲ್ಲಣತೆ ಅನ್ನೋದು ಉಂಟಾಗ್ತದೆ. ಆ ರೀತಿಯ ಮಾನಸಿಕ ಉದ್ವೇಗ, ಅಶಾಂತಿ ಅದು ದೂರ ಆಗಬೇಕು ಅಂತಾದರೆ ಶನಿಶ್ಚ ಶಂ ಪ್ರಾಪಯಿತು. ನೋಡುವಂಥದ್ದು ಕೇಳುವಂಥದ್ದು ಚೆನ್ನಾಗಿರುವ ಹಾಗೆ ನಮಗೆ ಶನಿ ಮಾಡಲಿ. ಸಾಮಾನ್ಯವಾಗಿ ಶನಿ ಅಂತ ಹೇಳಿದಾಗ ಶನಿ, ಮಂಗಳ, ರಾಹು, ಕೇತು ಅನ್ನುವ 4 ಗ್ರಹಗಳನ್ನು ಪಾಪಿಗ್ರಹ ಅಂತ ಕರೀತಾರೆ. ನಾವು ಕರೆಯುವುದಲ್ಲ, ಜ್ಯೋತಿಷಾಸ್ತ್ರದಲ್ಲಿ ಕರೆಯುವುದು. ಪಾಪಿಗ್ರಹ ಅಂದರೆ ಅವರು ಪಾಪಿಷ್ಟರು ಅಂತ ಅರ್ಥ ಅಲ್ಲ. ಮನುಷ್ಯನ ಜನ್ಮಾಂತರದ ಪಾಪಗಳನ್ನು ತಾವು ಬೇರೆ ಬೇರೆ ಸ್ಥಾನದಲ್ಲಿದ್ದು ಸೂಚಿಸುವುದರ ಮೂಲಕ ಜನ್ಮಾಂತರದ ಪಾಪಕರ್ಮದ ಫಲ ಅಭಿವ್ಯಕ್ತಿಯಾಗುವುದನ್ನು ಸೂಚಿಸುವವರು. ಪಾಪ ಸೂಚಕತ್ವಾದ ಪಾಪಿನೋ ಗ್ರಹ. ಅವುಗಳು ಪಾಪ ಮಾಡುವ ಗ್ರಹಗಳಲ್ಲ, ನಮ್ಮ ಜನ್ಮಾಂತರ ಪಾಪಕರ್ಮಗಳ ಫಲವನ್ನು ಸೂಚನೆ ಮಾಡುವ ಕಾರಣದಿಂದ ಆ ಗ್ರಹಗಳಿಗೆ ಪಾಪ ಸೂಚಕ ಗ್ರಹಗಳು ಅಂತ ಹೆಸರು. ಅಂತಹ ಶನಿಶ್ಚ ಶಂಪ್ರಾಪಯತು ಕೇತು ಕೇತುಂ ಜಯೇರ್ಪಯೇತ್. ಕೇತು ಗ್ರಹ, ಕೇತು ಅನ್ನುವುದಕ್ಕೆ ಧ್ವಜ ಅಂತ ಅರ್ಥ. ಜಯದ ಧ್ವಜವನ್ನು, ವಿಜಯ ಧ್ವಜವನ್ನು ಎಲ್ಲೆಡೆ ಹಾರಿಸಲಿ. ನಾನು ಕೈಯಿಟ್ಟ ಕಾಲಿಟ್ಟ ಕೆಲಸಗಳೆಲ್ಲ ಜಯಶಾಲಿಯಾಗಲಿ, ಯಶಸ್ವಿಯಾಗುವ ಹಾಗೆ ಕೇತು ಅನುಗ್ರಹ ಮಾಡಲಿ. ಕೊನೆಗೆ ರಾಹುರುಮೇ ರಹಯೇ ದುರೋಗಂ ಗ್ರಹಾಸ್ಸಂತು ಗರಗ್ರಹ. ರಾಹು ನನ್ನ ರೋಗಗಳನ್ನೆಲ್ಲ ರಹಿತವಾಗಿಸಲಿ, ನನ್ನಲ್ಲಿ ರೋಗವಿಲ್ಲದೆ ಇರುವ ಹಾಗೆ ರಾಹು ಮಾಡಲಿ. ಈ ರೀತಿ ನವಗ್ರಹಗಳು ಕೂಡ ನನ್ನ ಕರವನ್ನು ಹಿಡಿದು ನಡೆಸಲಿ. ಕರಗ್ರಹಗಳಾಗಲಿ, ಕರಗ್ರಹಣ ಮಾಡಿ, ಪಾಣಿಗ್ರಹಣ ಮಾಡಿ ಅವುಗಳು ನನ್ನನ್ನು ನಡೆಸುವ ಹಾಗೆ ಮಾಡಲಿ. ಇಷ್ಟನ್ನು ಹೇಳಿ ವಾದಿರಾಜ ತೀರ್ಥರು ಕೊನೆಗೊಂದು ಶ್ಲೋಕ ಹೇಳ್ತಾರೆ. ಶನಿಯ ಬಗ್ಗೆ ಒಂದು ವಿಶೇಷ ಪ್ರಾರ್ಥನೆ. ಶನೇ ದಿನಮಣಿ ಸೂನೋ ಕ್ಯನೇಕ ಗುಣಸನ್ಮಣೆ ಅರಿಷ್ಟಂ ಹರಮೇ ಅಭೀಷ್ಟಂ ಕುರು ಮಾ ಕುರು ಸಂಕಟಂ. ಶನಿಯ ಬಗ್ಗೆ ಒಂದು ಪ್ರಾರ್ಥನೆ. ಓ ದಿನಮಣಿಯೇ. ದಿನಮಣಿ ಅಂದರೆ ಯಾರು? ಸೂರ್ಯ. ಆಕಾಶದಲ್ಲಿ ಕಾಣಿಸುವ ದಿನ, ಹಗಲಿನ ಮಣಿ ಅಂತ ಹೇಳಿದರೆ ಸೂರ್ಯ. ಅವನ ಸೂನು ಯಾರು? ಶನಿ, ಸೂರ್ಯನ ಮಗ. ಸೂರ್ಯನಿಗೆ ಛಾಯಾದೇವಿಯಲ್ಲಿ ಆವಿರ್ಭವಿಸಿದ ಮಗನಾದ್ರಿಂದ ಶನಿಗೆ ದಿನಮಣೇ ಸೂನು ಅಂತ ಹೆಸರು. ಛಾಯಾ ಮಾರ್ತಂಡ ಸಂಭೂತನಾದಂತಹ ಶನೇಶ್ವರ ದಿನಮಣಿಯ ಸೂನು. ಶನೇ ದಿನಮಣಿ ಸೂನು ಅನೇಕ ಗುಣ ಸನ್ಮಣಿ. ನೋಡಿ, ಶನಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಬೈತಾರೆ. ಶನಿಯಪ್ಪ ನೀನೊಬ್ಬ ಶನಿ ಇದ್ದ ಹಾಗೆ ಇದ್ದಿ ಅಂತ ಕೆಲವರನ್ನು ಹೇಳುವುದೆಲ್ಲ ಉಂಟು. ಆದರೆ ವಾದಿರಾಜರು ಹೇಳ್ತಾರೆ ಅನೇಕ ಗುಣ ಸನ್ಮಣಿ. ಅನೇಕ ಗುಣಗಳೆಂಬ ಮಣಿಯಿಂದ ಶೋಭಾಯಮಾನವಾದಂತಹ ರತ್ನದಂತಿರುವಂತಹ ಓ ಶನಿಯೇ, ಅರಿಷ್ಟಂ ಹರ, ನನ್ನ ಅನಿಷ್ಟಗಳನ್ನೆಲ್ಲ ದೂರ ಮಾಡು. ಮೇ ಅಭೀಷ್ಟಂ ಕುರು, ನಾನು ಬಯಸಿದ ವಸ್ತು ನನಗೆ ಸಿಗುವ ಹಾಗೆ ಮಾರು. ಮಾ ಕುರು ಸಂಕಟಂ, ಸಂಕಟ ಮಾತ್ರ ನೀನು ಕೊಡಬೇಡ. ಶನಿಯಲ್ಲಿ ಒಂದು ವಿಶೇಷ ಪ್ರಾರ್ಥನೆಯ ಶ್ಲೋಕ ಮಾಡಿದ್ದೆ ಯಾಕೆ? ಯಾಕಂದರೆ ಶನಿಯ ಬಗ್ಗೆ ಸ್ತೋತ್ರ ಮಾಡುವವರು ಸಿಕ್ಕಾಬಟ್ಟೆ ಇರ್ತಾರೆ, ಅವರಿಗೊಂದು ಸ್ತೋತ್ರ ಇರಲಿ ಅಂತ. ಇಷ್ಟು ಹೇಳಿ ವಾದಿರಾಜಯತಿ ಪ್ರೋಕ್ತಂ ಗ್ರಹಸ್ತೋತ್ರಂ ಸದಾ ಪಠೇತ್. ಇದನ್ನು ನಿರನಿತ್ಯ ಯಾರು ಪಠಿಸ್ತಾನೆ ಅವನಿಗೆ ಗ್ರಹಚಾರ ದೋಷ ಪರಿಹಾರ ಆಗ್ತದೆ, ಜೊತೆಗೆ ಅವನಿಗೆ ವಿಜಯ, ಸರ್ವತ್ರ ವಿಜಯ ಪ್ರಾಪ್ತಿ ಆಗ್ತದೆ ಅಂತ ಅದಕ್ಕೊಂದು ಫಲಸ್ತುತಿ ಇದೆ. ಇದರಲ್ಲಿ ಗಮನಿಸುವ ಅಂಶ ಏನು ಅಂದರೆ, ಶನಿಯಲ್ಲಿ ಶಂಪ್ರಾಪಯತು ಅಂತ ಪ್ರಾರ್ಥನೆ ಇದೆ. ಶನಿಗ್ರಹ ದೋಷಸೂಚಕ ಗ್ರಹ ಹೌದು, ಆದರೆ ಆತ ಮಂಗಳವನ್ನು ಉಂಟು ಮಾಡತಕ್ಕಂತಹ ಗ್ರಹ, ನೆಮ್ಮದಿಯನ್ನು ತರುವಂತಹ ಗ್ರಹ ಅಂತ ಇಲ್ಲಿ ಸೂಚನೆ ಇದೆ. ಅದು ಹೇಗೆ?
ಒಂದು ಲೆಕ್ಕದಲ್ಲಿ ಪ್ರಪಂಚದಲ್ಲಿ ಶನಿಯ ಬಗ್ಗೆ ಭೀತಿ ಇರುವಂತಹದ್ದು ತುಂಬಾ ಅನುಕೂಲ. ಶನಿಯ ಭೀತಿಯಿಂದ ಏನಾಗ್ತದೆ ಅಂದ್ರೆ, ಈ ಜ್ಯೋತಿಷ್ಕರ ಹತ್ರ ಹೋಗ್ತಾರೆ ಅಥವಾ ತಾವೇ ನಂಗೀಗ 7.5 ಶನಿ ಶುರುವಾಗಿದೆ, ನನ್ನ ಶನಿ ದೇಶ ಬೇರೆ ನಡೀತಾ ಇದೆ, ಇದರ ಬಗ್ಗೆ ಅವರಿಗೊಂದು ಜ್ಞಾನ ಇರ್ತದೆ. ಅದರಿಂದಾಗಿ ಸ್ವಲ್ಪ ಜ್ಯೋತಿಷ್ಕರ ಹತ್ರ ಕೇಳ್ತಾರೆ, ಏನು ಸಮಸ್ಯೆ ಉಂಟ ಏನಾದರೂ. ಅವ್ರು ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ರೆ ಶನಿ ದಶೆ ಅಥವಾ ಈ 7.5 ನಿನಗೇನು ತೊಂದರೆಯೇ ಮಾಡುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಇವರಿಗೆ ಅವತ್ತಿಂದ ಅವರು ಶುರು ಮಾಡ್ತಾರೆ ವಿಷ್ಣು ಸಹಸ್ರನಾಮ ಕಲಿಯುವುದಕ್ಕೆ. ವಿಶ್ವಂ ವಿಷ್ಣುರು ವಷಟ್ಕಾರ, ಅದು ಹೇಳಲಿಕ್ಕೆ ಬರದೆ ಹೋದ್ರು ವಿಶ್ವಂ ವಿಷ್ಣು ಅಂತ ಆದರೂ ಪ್ರಾರಂಭ ಮಾಡ್ತಾರೆ. ಅವತ್ತಿಂದ ಶುರು ಮಾಡಿ ಇದರ ಪರಿಣಾಮ ಏನಾಯಿತು, ಶನಿಯ ಕಾರಣದಿಂದ ಇವರ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆ ಅಂತೂ ನಡೀತಾ, ವಿಷ್ಣು ಸಹಸ್ರನಾಮದಂತಹ ಶ್ರೇಷ್ಠ ಸ್ತೋತ್ರದ ಒಂದು ಪಾರಾಯಣ ನಡೆಸುವುದಕ್ಕೆ ಶನಿ ಕಾರಣ ಆಗಿ ಅವರ ಜೀವನದಲ್ಲೇ ಒಂದು ವಿಶೇಷ ಮಂಗಳವನ್ನು ಕೊಟ್ಟಲ್ಲ. ಹಾಗಾಗಿ ಅವನಿಗೆ ಶನಿ ಅಂತ ಹೆಸರು. ಭಯಪ್ರದಾನೇನ ಮಂಗಳ ಮಾರ್ಗೇಶು ಪ್ರವರ್ತಯತೆ ಇತಿ ಶನಿ ಅಂತ. ಭಯವನ್ನು ಉಂಟು ಮಾಡಿ ಅವರನ್ನು ಮಾಂಗಲಿಕ ಮಾರ್ಗದಲ್ಲಿ ನಡೆಯುವ ಹಾಗೆ ಮಾಡ್ತಾ ಅವರಿಗೆ ಮಂಗಳಕರವಾದಂತಹ ಸ್ಥಿತಿಯನ್ನು ಒದಗಿಸುವುದರಿಂದ ಅವನಿಗೆ ಶನಿ ಅಂತ ಹೆಸರು. ಹೀಗೆ ನವಗ್ರಹಗಳು, ರಾಹುಕೇತುಗಳನ್ನು ಸೇರಿಸಿ 9 ಗ್ರಹಗಳು. ಈ ಗ್ರಹಗಳ ಆರಾಧನೆ ಅಂದರೆ ಏನು? ಗ್ರಹ ಅನ್ನೋದು ಎಲ್ಲೋ ಒಂದು ಕಡೆ ಇರುವಂಥದ್ದಲ್ಲ. ನಾವು ಸೂರ್ಯ ಅಲ್ಲಿರ್ತಾನೆ, ರಾತ್ರಿ ಹೊತ್ತು ಸೂರ್ಯನೇ ಇರುವುದಿಲ್ಲ, ಹೀಗೆಲ್ಲ ಭಾವಿಸುವ ಗ್ರಹ ಅಲ್ಲ ಇದು. ಗ್ರಹ ಅನ್ನೋದು ಒಂದು ಗೋಲಕ ಅಂತ ನಾವು ನೋಡ್ತೇವೆ. ಆದರೆ ಆ ಗೋಲಕ ಅನ್ನೋದು ಗ್ರಹದ ಒಂದು ಶರೀರ ಅಷ್ಟೇ, ಅದು ಒಂದು ಶರೀರ. ಆದರೆ ಅವರು ಇರುವುದು ಗೋಲಕದಲ್ಲಿ ಅಲ್ಲ, ಅವರು ವಾತಾವರಣದಲ್ಲಿ ವ್ಯಾಪೃತರಾಗಿ ಇರ್ತಾರೆ. ವಾತಾವರಣದಲ್ಲಿ ಮೇಷ, ವೃಷಭ, ಮಿಥುನ, ಕಟಕ ಮೊದಲಾದ ಡಿಗ್ರಿಗಳು, ಜ್ಯೋತಿಷಾಸ್ತ್ರದ ಪ್ರಕಾರ ಅದನ್ನು ಡಿಗ್ರಿ ಅಂತ ಕರೀತೇವೆ. ಕ್ರಾಂತಿ ವೃತ್ತಕ್ಕೆ ಸಂಬಂಧಪಟ್ಟ ಜಾಗ ವಿಶೇಷ ಒಂದು ಜಾಗವನ್ನೇ ನಾವು ಮೇಷ ವೃಷಭ ಅಂತ ಕರೆಯುವುದು. ಅದು ಕೇವಲ ಆಕಾಶದಲ್ಲಿ ಮಾತ್ರ ಮೇಷ ವೃಷಭ ಇರುವುದಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಯ ತನಕವೂ ಕೂಡ ಮೇಷ ವೃಷಭಾದಿಗಳ ತಾಣ ವ್ಯತ್ಯಾಸ ಇದೆ, ಜಾಗ ವ್ಯತ್ಯಾಸಗಳಿದ್ದಾವೆ. ಆದ್ದರಿಂದಲೇ ಒಂದು ಮಗು ಹುಟ್ಟಿದಾಗ ಅದು ಮೊದಲ ಶ್ವಾಸ ತಗೊಳ್ಳುವುದಕ್ಕೆ ಅಳುವುದು ಅಂತ ಹೆಸರು. ಮಗು ಹತ್ತಿತು ಅಂದರೆ ಅರ್ಥ ಏನು? ಮಗು ಮೊದಲ ಬಾರಿ ಉಸಿರಾಡಿತು ಅಂತ ಅರ್ಥ. ಅಲ್ಲಿಯ ತನಕ ಅಮ್ಮನ ಉಸಿರೇ ಮಗುವಿನ ಉಸಿರಾಗಿತ್ತು. ಯಾವಾಗ ನಾಭಿ ನಾಳ ಛೇದನವಾಗ್ತದೋ, ಹೊಕ್ಕಳ ಬಳ್ಳಿಯ ಕತ್ತರಿಸುವಿಕೆ ಆಗ್ತದೋ, ಆವಾಗ ಮಗು ತಾನು ಉಸಿರಾಡುವುದಕ್ಕೆ ಪ್ರಾರಂಭಿಸ್ತದೆ. ಅದು ಉಸಿರಾಡುವುದೇನಿದೆ ಅದು ಅದರ ಮೊದಲ ಅಳು, ಅದು ಜನ್ಮ ಕಾಲ ಅಂತ ಅದನ್ನು ನಾವು ಕರೀತೇವೆ. ಆ ಕಾಲದಲ್ಲಿ ಗ್ರಹಗಳ ಶಕ್ತಿ ಯಾವ ಯಾವ ರಾಶಿಯಲ್ಲಿರ್ತದೋ, ಮೇಷದಲ್ಲೋ ವೃಷಭದಲ್ಲೋ ಕಟಕದಲ್ಲೋ ಇರ್ತದೋ, ಅದೇ ಗಾಳಿಯನ್ನು ಅದು ಉಸಿರಾಡಿದ್ದರಿಂದ ಈ ಮಗುವಿಗೆ ಅದು ಜನ್ಮ ಜಾತಕ ಅಂತ ಕರೆಸಿಕೊಳ್ತದೆ. ಆ ಮೊದಲ ಉಸಿರಾಟದ ಕಾಲದಲ್ಲಿ ಗ್ರಹ ಯಾವ ರಾಶಿಯಲ್ಲಿ ಉಂಟೋ ಅದನ್ನು ಉಸಿರಾಡುವುದರ ಮೂಲಕ ಆ ಸದ್ಯೋ ಭವಿಷ್ಯತ್ತಿನಲ್ಲಿ ಈ ಮಗುವಿಗೆ ಒಂದು ಭವಿಷ್ಯದ ವಸ್ತುವನ್ನು ಸೂಚನೆ ಮಾಡತಕ್ಕಂತಹ ವ್ಯಕ್ತಿತ್ವ ಆ ಹೊತ್ತಿನಲ್ಲಿರುವ ಗ್ರಹಗೋಲ ಸ್ಥಿತಿಯಲ್ಲಿ ಇರ್ತದೆ. ಇದಕ್ಕೆ ಗ್ರಹಚಾರ ಅಂತ ಕರೆಯುವುದು. ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಿತಿ ಏನಿದೆ ಅದು ಅದರ ಜಾತಕವಾಗ್ತದೆ. ಹಾಗಾದರೆ ವಾತಾವರಣದಲ್ಲೆಲ್ಲ ಗ್ರಹ ಶಕ್ತಿ ಇದೆ. ಆದ್ದರಿಂದಲೇ ಗ್ರಹಗಳನ್ನು ಸರ್ವಸಾಕ್ಷಿಗಳು ಅಂತ ಕರೀತಾರೆ. ಅವರೆಲ್ಲವನ್ನು ನೋಡ್ತಾ ಇರ್ತಾರೆ. ಮನುಷ್ಯನಲ್ಲಿ ಏನೇನು ನಡೀತದೆ, ಸೂರ್ಯ ಚಂದ್ರರು ಅನ್ನುವ ಗ್ರಹಗಳು ಹೇಗೆ ಸರ್ವಸಾಕ್ಷಿಗಳು, ಹಾಗೆಯೇ ಅಂಗಾರಕ, ಬುಧ, ಬೃಹಸ್ಪತಿ, ಶನೈಶ್ಚರ, ರಾಹು, ಕೇತುಗಳೆಂಬ ಉಳಿದ ಗ್ರಹಗಳು ಕೂಡ ಅವರು ಸರ್ವಸಾಕ್ಷಿಗಳಾಗಿದ್ದಾರೆ. ಎಲ್ಲವನ್ನೂ ನೋಡ್ತಾರೆ, ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ. ವಾತಾವರಣದಲ್ಲಿ ಈ ಎಲ್ಲ ಪ್ರದೇಶದಲ್ಲಿ ಗ್ರಹ ಶಕ್ತಿಗಳು ವ್ಯಾಪಿಸಿರುವ ಹಾಗೆ ಮನುಷ್ಯನ ಶರೀರದಲ್ಲೂ ಕೂಡ ಗ್ರಹ ಶಕ್ತಿ ವ್ಯಾಪಿಸಿದೆ. ಶರೀರದಲ್ಲಿ ಸಪ್ತಚಕ್ರ ಅಂತ ಕರಿತೇವೆ. ಅದನ್ನು ಶಿರಸ್ಸಿನಲ್ಲಿ 7ನೆಯ ಚಕ್ರ, ಅದಕ್ಕೆ ಬ್ರಹ್ಮರಂಧ್ರ ಅಥವಾ ಸಹಸ್ರಾರ ಅಂತ ಕರಿತೇವೆ. ಇಲ್ಲೊಂದು ಸಹಸ್ರಾರ ಚಕ್ರ ಇದೆ. ಆಮೇಲೆ ಕೆಳಗಿನಿಂದ ಕಂಠದ ತನಕ 6 ಚಕ್ರಗಳಿದ್ದಾವೆ. ಅದಕ್ಕೆ ಷಟ್ ಚಕ್ರಗಳು ಅಂತ ಕರೆಯುವುದು. ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನಂ, ಮಣಿಪೂರಕಮೇವಚ, ಅನಾಹತಂ, ವಿಶುದ್ಧಾಖ್ಯಂ, ಆಜ್ಞಾ, ಷಟ್ಚಕ್ರ ಮುಚ್ಯತೆ. ಆತ ಕುಳಿತಾಗ ಭೂಮಿಗೆ ತಾಗತಕ್ಕಂತಹ ಜಾಗದಲ್ಲಿರುವ ಮೂಲಾಧಾರ ಚಕ್ರ, ನಾಭಿಗಿಂತ ಸ್ವಲ್ಪ ಕೆಳಗೆ ಇರತಕ್ಕಂತಹ ಸ್ವಾಧಿಷ್ಠಾನ, ನಾಭಿಯಿಂದ 4 ಅಂಗುಲ ಮೇಲೆ ಇರತಕ್ಕಂತಹ ಮಣಿಪೂರಕ, ಹೃದಯದಲ್ಲಿರತಕ್ಕಂತಹ ಅನಾಹತ ಚಕ್ರ, ಕಂಠದಲ್ಲಿರುವ ವಿಶುದ್ಧ ಚಕ್ರ ಮತ್ತು 2 ಹುಬ್ಬುಗಳ ಮಧ್ಯದಲ್ಲಿರತಕ್ಕಂತಹ ಆಜ್ಞಾಚಕ್ರ, ಇದು ಷಟ್ಚಕ್ರಗಳು. ಈ 6 ಚಕ್ರ ಮತ್ತು 7ನೇದಾದಂತಹ ಸಹಸ್ರಾರ ಚಕ್ರ ಉಪನಿಷತ್ತು ಹೇಳುತ್ತೆ. ಸಪ್ತಚಕ್ರೇ ಷಳರ ಆಹುರರ್ಪಿತಂ, ಇದನ್ನು ಸಪ್ತಚಕ್ರ ಅಂತ ಕರಿತೇವೆ.
ಶರೀರದ ಮರ್ಮಸ್ಥಾನಗಳು ಅಂತ ಇದಕ್ಕೆ ಹೆಸರು. ಮರ್ಮಸ್ಥಾನ ಅಂದರೆ ಆ ಭಾಗಕ್ಕೆ ಜೋರಾದ ಪೆಟ್ಟು ಬಿದ್ದರೆ ಮಾತ್ರ ಮನುಷ್ಯ ಸಾಯುವುದು, ಬೇರೆ ಭಾಗಕ್ಕೆ ಏನು ಪೆಟ್ಟು ಬಿದ್ದರೂ ಸಾಯುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರಾಣಶಕ್ತಿಗೆ ಸಂಬಂಧಪಟ್ಟ ಶರೀರದ 7 ತಾಣಗಳು ಏನಿದ್ದಾವೆ, ಆ 7 ತಾಣಗಳಲ್ಲಿ 7 ಗ್ರಹ ಇದೆ. ರಾಹುಕೇತುಗಳ ಸುದ್ದಿ ಇಲ್ಲ ನಮ್ಮ ಶರೀರದ ವಿಷಯದಲ್ಲಿ. ಅಕಸ್ಮಾತ್ ರಾಹುಕೇತುಗಳು ಬೇಕು ಅಂತಾದರೆ ಒಂದು ಮೊಣಗಂಟಿನಲ್ಲಿದೆ, ಒಂದು ಪಾದದಲ್ಲಿದೆ. ಅಂದರೆ ನಾಭಿಗಿಂತ ಮೂಲಾಧಾರಕ್ಕಿಂತ ಕೆಳಭಾಗದಲ್ಲಿ ರಾಹು ಕೇತುಗಳ ಚಿಂತನೆ, ಉಳಿದ ಗ್ರಹಗಳ ಚಿಂತನೆ ಎಲ್ಲ ಮೂಲಾಧಾರಕ್ಕಿಂತ ಮೇಲ್ಭಾಗದಲ್ಲಿ. ನಮ್ಮ ಶರೀರದ ಒಂದೊಂದು ಭಾಗದಲ್ಲಿ ಒಂದೊಂದು ಗ್ರಹ, ಅಲ್ಲಿ ಯಾವ ಗ್ರಹ ಎಲ್ಲಿ ಅನ್ನುವುದನ್ನೆಲ್ಲ ತಂತ್ರಶಾಸ್ತ್ರ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದೆ. ಸದ್ಯಕ್ಕೆ ಆ ವಿಷಯ ಬೇಡ, ಅಂತೂ ಇಷ್ಟು ಗೊತ್ತಿದ್ರೆ ಸಾಕು. ನಮ್ಮ ಶರೀರದಲ್ಲಿ ಗ್ರಹ ಶಕ್ತಿಗಳು ಒಂದೊಂದು ಚಕ್ರದಲ್ಲಿ ಸಂಸ್ಥಿತವಾಗಿದ್ದುಕೊಂಡು ತಮ್ಮ ಪ್ರಭಾವವನ್ನು ಬೀರ್ತಾ ಮನುಷ್ಯನಿಗೆ ಗ್ರಹಚಾರ ಅನ್ನೋ ಒಂದು ಸ್ಥಿತಿಗತಿಯನ್ನು ಕಲ್ಪಿಸಿಕೊಡ್ತಾವೆ. ಆದ್ದರಿಂದ ಗ್ರಹಗಳು ವಾತಾವರಣದಲ್ಲಿದ್ದಾವೆ, ಮನುಷ್ಯನ ಶರೀರದಲ್ಲಿದ್ದಾವೆ, ಮನುಷ್ಯನ ನಾಡಿಗಳಲ್ಲಿದ್ದಾವೆ, ಜೊತೆಗೆ ತಮ್ಮ ತಮ್ಮ ಗೋಲಕಗಳಲ್ಲಿದ್ದಾವೆ. ಅಷ್ಟೇ ಅಲ್ಲ, ದೇವತೆಗಳಿಗೆ ಸಂಬಂಧಪಟ್ಟಂತಹ ಪೃಥಕ್ ಶರೀರ ಇದೆ. ಸೂರ್ಯ ಗೋಲಕದಲ್ಲಿ ಮಾತ್ರ ಸೂರ್ಯ ಇರುವುದಲ್ಲ, ಸೂರ್ಯನದ್ದೇ ಆದಂತಹ ತೇಜೋಮಯವಾದ ಶರೀರ ಇದೆ. ಏಕಚಕ್ರಾತ್ಮಕವಾದ ರಥ ಸಂಚಾರ ಅನ್ನೋದು ಆ ಸೂರ್ಯನಿಗುಂಟು. ಚಂದ್ರನಿಗೂ ಕೂಡ ರೋಹಿಣಿ ಮೊದಲಾದಂತಹ ಪತ್ನಿಯರ ಜೊತೆಗೆ ಮಕ್ಕಳನ್ನು ಪಡೆಯುವಂತಹ ರೀತಿಯ ಸಂಸಾರ ರೋಹಿಣಿಗೆ, ಚಂದ್ರನಿಗಿದೆ. ಪ್ರತಿಯೊಂದು ಗ್ರಹ, ಬೃಹಸ್ಪತಿಗೂ ಕೂಡ ತಾರಾ ಜೊತೆಯಲ್ಲಿ ಆತನ ಸಂಸಾರ ಇದೆ. ಅಂತಹ ಬೃಹಸ್ಪತಿ ಅನ್ನುವ ಒಂದು ದೇವತಾ ಶರೀರವೂ ಬೇರೆ ಇದೆ. ಎಲ್ಲೆಡೆ ವ್ಯಾಪಿಸಿದ ಗ್ರಹ ಶರೀರವಲ್ಲದೆ ಸ್ವತಃ ದೇವತಾ ಶರೀರ ಅನ್ನುವುದು ಭಿನ್ನವಾಗಿದೆ. ಇದು ಗ್ರಹಗಳಲ್ಲಿರತಕ್ಕಂತಹ ಸ್ಥಿತಿ. ಅಂತಹ ಗ್ರಹಗಳನ್ನು, ಎಲ್ಲೆಡೆ ತುಂಬಿದ ಗ್ರಹಗಳನ್ನು ಪೂಜಿಸುವ ಕ್ರಮ ಹೇಗೆ, ಆರಾಧನೆಯ ಕ್ರಮ ಹೇಗೆ? ಪ್ರಧಾನವಾಗಿ 4 ರೀತಿಯ ಆರಾಧನೆಯನ್ನು ಹೇಳ್ತಾರೆ ಗ್ರಹಗಳಿಗೆ. 1, ಮಂಡಲದಲ್ಲಿ ಆರಾಧನೆ. 2, ಧಾನ್ಯದಲ್ಲಿ ಆರಾಧನೆ. 3, ಅಗ್ನಿಯಲ್ಲಿ ಆರಾಧನೆ. 4, ಜಪದ ಮೂಲಕ ಆರಾಧನೆ. ಇಷ್ಟೇ 4 ಆರಾಧನೆಗಳು. ಇನ್ನು ಯಂತ್ರದಲ್ಲಿ ಆರಾಧನೆ ಇತ್ಯಾದಿಗಳೆಲ್ಲ ಬೇರೆ. ಪ್ರಧಾನವಾದ ಆರಾಧನಾ ಕ್ರಮ 4 ವಿಧಾನಗಳನ್ನು ಹೇಳ್ತಾರೆ. ಅದರಲ್ಲಿ ಮೊದಲನೆಯ ಆರಾಧನಾ ಮಂಡಲಾರಾಧನಾ ಅಂತ ಕರಿತೇವೆ. ನವಗ್ರಹ ಮಂಡಲ ಅಂತ ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧವಾದ ಮಂಡಲ ಇದೆ. ಅದು 2-3 ಕ್ರಮದಲ್ಲಿ ನವಗ್ರಹ ಮಂಡಲವನ್ನು ರಚಿಸುವುದಕ್ಕೆ ವಿಧಾನ ಇದೆ. ಚೌಕಾಕಾರದಲ್ಲಿ 9 ಮಂಡಲಗಳನ್ನು ರಚಿಸಿ ಅದರಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ ವೃತ್ತಾಕಾರ, ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಚೌಕಾಕಾರ ಅಂದರೆ ಚತುಷ್ಕೋನಾಕಾರ, ಶನೀಶ್ಚರನಿಗೆ ಸಂಬಂಧಪಟ್ಟ ಹಾಗೆ ಧನುರಾಕಾರ ಬಿಲ್ಲಿನ ಚಿಹ್ನೆಯ ಒಂದು ಮಂಡಲ, ಶೂರ್ಪಾಕಾರ ರಾಹುವಿಗೆ, ಕೇತುವಿಗೆ ಧ್ವಜದ ಆಕಾರ, ಬೃಹಸ್ಪತಿ ಗ್ರಹಕ್ಕೆ ದೀರ್ಘಾಯತ ಆಯತವಾದ ಚತುಷ್ಕೋಣವಾದಂತಹ ಆಕಾರ, ಕುಜನಿಗೆ ಒಂದು ತ್ರಿಕೋಣಾಕಾರ. ಹೀಗೆ ಒಂದೊಂದು ಗ್ರಹಕ್ಕೆ, ಇನ್ನು ಇವನಿಗೆ ಯಾರಿಗೆ ಶುಕ್ರನಿಗೆ ಆಗುವಾಗ ಪಂಚಕೋನ ಅಂತ ಕರೆಯುವ ಪಂಚಕೋನಾಕಾರ. ಈ ಗ್ರಹಗಳಿಗೆ ಒಂದೊಂದು ಆಕಾರ ವಿಶೇಷಗಳಿದ್ದಾರೆ. ಇನ್ನೊಬ್ಬ ಬುಧ ಉಳಿದ, ಯಾಕೆ ಒಂದೊಂದು ಬಾಣದ ಆಕಾರ. ಹೀಗೆ ಬೇರೆ ಬೇರೆ ಗ್ರಹಗಳಿಗೆ ಒಂದೊಂದು ಆಕಾರದ ಮಂಡಲವನ್ನು ರಚಿಸಲಿಕ್ಕುಂಟು. ಆ ಮಂಡಲದಲ್ಲಿ ನಾನು ಹಿಂದೆ ಹೇಳಿದಂತಹ ಬಣ್ಣಗಳನ್ನು ಹಾಕಲಿಕ್ಕುಂಟು. ಸೂರ್ಯ ಅಂದರೆ ಅಚ್ಚ ಕೆಂಪು, ಶುದ್ಧ ಕಡುಗೆಂಪು ಬಣ್ಣದ ಸೂರ್ಯ, ನಸುಗೆಂಪು ಬಣ್ಣದ ಕುಜ, ಕ್ರೀಮ್ ಕಲರ್ ಅಂದರೆ ಕೆನೆ ಹಾಲು ಬಣ್ಣದಲ್ಲಿರತಕ್ಕಂತಹ ಶುಕ್ರ, ಶುದ್ಧ ಅಚ್ಚ ಬಿಳಿ ಬಣ್ಣದಲ್ಲಿರತಕ್ಕಂತಹ ಚಂದ್ರ, ಹಸಿರು ಬಣ್ಣದ ಬುಧ, ಹಳದಿ ಬಣ್ಣದ ಗುರು, ನೀಲಿ ಬಣ್ಣದ ಶನಿ, ಕಪ್ಪು ಬಣ್ಣದ ರಾಹು ಮತ್ತು ಚಿತ್ರವರ್ಣದ ಕೇತು. ಚಿತ್ರವರ್ಣ ಅಂದರೆ ಅನೇಕ ಬಣ್ಣಗಳನ್ನು ಸೇರಿಸಿ ಚಿತ್ರ ವಿಚಿತ್ರವಾದ ಬಣ್ಣದ ಕೇತು. ಹೀಗೆ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟ ಆಯಾ ಬಣ್ಣಗಳಿಂದ ಮಂಡಲವನ್ನು ರಚಿಸಿ ಆ ಮಂಡಲದಲ್ಲಿ ಕೂರ್ಚಾದಿಗಳನ್ನಿಟ್ಟು ಆರಾಧನೆ ಅಥವಾ ಧಾನ್ಯಗಳನ್ನಿಟ್ಟು ಆರಾಧನೆ ಮಾಡುವುದು. ನವಗ್ರಹಗಳಿಗೆ ಪ್ರತ್ಯೇಕ ಧಾನ್ಯಗಳುಂಟು. ಸೂರ್ಯನಿಗೆ ಗೋಧಿ, ಚಂದ್ರನಿಗೆ ಅಕ್ಕಿ, ಅವರವರ ಬಣ್ಣದ್ದೇ. ನಮಗೆ ಒಂದು ಸಲ ಗ್ರಹಗಳ ಬಣ್ಣ ಏನು ಅಂತ ಗೊತ್ತಾದರೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಧಾನ್ಯ ಯಾವುದು ಅಂತಲೂ ಗೊತ್ತಾಗ್ತದೆ. ಯಾಕಂದರೆ ಈಗ ಬುಧನಿಗೆ ಯಾವುದು ಎಲೆ ಹಸಿರು ಬುಧನಿಗೆ ಅಲ್ವಾ. ಹಾಗಾದರೆ ಎಲೆ ಹಸಿರು ಬಣ್ಣದ ಧಾನ್ಯ ಅಂತ ಹೇಳಿದರೆ ಯಾವುದು? ಮುದ್ಗ ಅಂತ ಹೇಳಿದರೆ ಹೆಸರು ಬೇಳೆ ಅಲ್ಲ, ಹೆಸರು ಕಾಳು ಹಸಿರು ಇರುವುದರಿಂದ ಬುಧನಿಗೆ ಹೆಸರು ಕಾಳು. ಈಗೆಲ್ಲ ಹೆಸರು ಕಾಳೇ ಸಿಗೋದಿಲ್ಲ, ಹೆಸರು ಬೇಳೆ ಸಿಗೋದು. ಹೆಸರು ಬೇಳೆ ಇಡ್ತಾರೆ. ನಿಜವಾಗಿ ಬುಧನಿಗೆ ಹೆಸರು ಬೇಳೆ ಅಲ್ಲ,
ಯಾಕಂದ್ರೆ ಹೆಸರು ಬೇಳೆಯ ಬಣ್ಣವೇ ಬೇರೆ, ಹೆಸರು ಕಾಳಿನ ಬಣ್ಣವೇ ಬೇರೆ. ಕಾಳು ಬಣ್ಣ ಅಲ್ಲಿ ಹೇಳಿದ್ದಾರೆ. ಹಾಗೆ ಸೂರ್ಯನದ್ದು ಕೆಂಪು ಬಣ್ಣ. ಕೆಂಪು ಬಣ್ಣದಲ್ಲಿರುವಂತಹದ್ದು ಅಂತ ಹೇಳಿದ್ರೆ ಕೆಂಪು ಗೋಧಿ ಅಂತ ಉಂಟು. ಈಗ ಕೆಂಪು ಗೋಧಿ ಸಿಗುವುದೇ ಕಡಿಮೆ ಆಗಿದೆ. ಸ್ವಲ್ಪ ಕೆಂಪಿನ ಹಾಗಿರುವ ಗೋಧಿ ಅದು ಸೂರ್ಯನಿಗೆ ಆಗಿದೆ. ಅದೇ ಚಂದ್ರನಿಗೆ ಬಿಳಿ ಬಣ್ಣದ ಧಾನ್ಯ. ಬಿಳಿ ಬಣ್ಣದ ಧಾನ್ಯ ಯಾವುದು? ಅಕ್ಕಿ. ಕೆಲವರು ಅದಕ್ಕೆ ಭತ್ತವನ್ನೇ ಇಡ್ತಾರೆ. ಎಲ್ಲೂ ಹೇಳಲಿಲ್ಲ ಭತ್ತವನ್ನು ಇಡಬೇಕು ಅಂತ ಹೇಳಿಲ್ಲ. ತಂಡುಲಾಶ್ಚಂದ್ರ ದೈವತ್ಯಾಹ ಚಂದ್ರ ಪ್ರೀತಿಕರ ಶುಭಾಹ. ಚಂದ್ರನಿಗೆ ಸಂಬಂಧಪಟ್ಟದ್ದು ತಂಡುಲ, ಅಂದ್ರೆ ಚಂದ್ರನ ಬಣ್ಣದಲ್ಲೇ ಇರತಕ್ಕಂತಹ ಬಿಳಿಯಾದಂತಹ ಅಕ್ಕಿ. ಹೀಗೆ ಆಗ್ರಹಗಳಿಗೆ ಶನಿಗೆ ಅತ್ಯಂತ ಕಡು ನೀಲಿ ಬಣ್ಣ. ಕಡು ನೀಲಿ ಬಣ್ಣ ಅಂತ ಹೇಳಿದ್ರೆ ಅದು ತಿಲ, ಕರಿ ಎಳ್ಳು. ಅದು ಕರಿ ಎಳ್ಳು ಅಂತ ಹೇಳಿದ್ರೆ ನೀವು ತೊಳೆದು ನೋಡಿ, ಅದು ಕಪ್ಪಲ್ಲ, ಅದೊಂದು ಕಡು ನೀಲಿ ಬಣ್ಣದ ಎಳ್ಳು. ಅದು ನೋಡ್ಲಿಕ್ಕೆ ಕಪ್ಪಿನ ಹಾಗೆ ಕಾಣಿಸ್ತದೆ. ಅದು ಆತನಿಗೆ ಸಂಬಂಧಪಟ್ಟದ್ದು. ಶುದ್ಧ ಕಪ್ಪು ಅಂದ್ರೆ ಯಾವುದು ಅಂತ ಹೇಳಿದ್ರೆ ಉದ್ದಿನ ಕಾಳು, ಅದು ಕಪ್ಪು. ಅದು ರಾಹುವಿಗೆ ಸಂಬಂಧಪಟ್ಟಂತಹ ಧಾನ್ಯ. ಚಿತ್ರ ಬಣ್ಣ, ಸುಂದರವಾಗಿ ಚಿತ್ರವಾಗಿ ಫಳಫಳ ಅಂತ ಕಾಣಿಸುವ ಬಣ್ಣ, ಅದು ಇರುವುದು ಕುಲಸ್ಥ ಅಂತ ಹೇಳಿದ್ರೆ ಹುರುಳಿ ಧಾನ್ಯಕ್ಕೆ. ಅದು ಕೇತುವಿಗೆ ಸಂಬಂಧಪಟ್ಟ ಧಾನ್ಯ. ಹೀಗೆ ಅವರವರ ಬಣ್ಣಕ್ಕೂ ಅವರವರಿಗೆ ಹೇಳಿರತಕ್ಕಂತಹ ಧಾನ್ಯಕ್ಕೂ ಒಂದು ವಿಶೇಷವಾದ ಸಂಬಂಧ ಇದೆ. ಆ ಧಾನ್ಯದಲ್ಲಿ ಆಯಾ ಗ್ರಹಗಳನ್ನು ಪ್ರತಿಮೆಯನ್ನು ಇಟ್ಟು ಅಥವಾ ಕೂರ್ಚವನ್ನಿಟ್ಟು ಆವಾಹನೆ ಮಾಡಿಕೊಂಡು ಅಲ್ಲಿ ಅವರಿಗೆ ನಡೆಸುವಂತಹ ಷೋಡಶೋಪಚಾರ ಪೂಜೆಯನ್ನು ಗ್ರಹ ಪೂಜೆ ಅಂತ ಕರಿತೇವೆ. ಇದು ಮಂಡಲದಲ್ಲಿ ಧಾನ್ಯವನ್ನಿಟ್ಟು ಮಾಡತಕ್ಕಂತಹ ಗ್ರಹಾರಾಧನೆ. ಇನ್ನೊಂದು ತರದ ಗ್ರಹಾರಾಧನೆ ಉಂಟು. ಯಾವುದು? ಅಗ್ನಿಯಲ್ಲಿ ಆಹುತಿ ಕೊಡತಕ್ಕಂತಹ ಗ್ರಹಾರಾಧನೆ. ಅಂದರೆ ನವಗ್ರಹಗಳನ್ನು ಕೂಡ ಅಗ್ನಿಯಲ್ಲಿ ಆವಾಹನೆ ಮಾಡಿಕೊಂಡು ಆ ಗ್ರಹಗಳಿಗೆ ಬೇರೆ ಬೇರೆ ದ್ರವ್ಯಗಳಿಂದ ಆಹುತಿ ಕೊಡುವಂಥದ್ದು. ಅದು ಬೇರೆ ಬೇರೆಯೇ. ಉದಾಹರಣೆಗೆ ಸೂರ್ಯನಿಗೆ ಗುಡವುದನ ಅಂತ ಹೇಳಿದ್ರೆ ಅಕ್ಕಿಗೆ ಬೆಲ್ಲ ಹಾಕಿ ಮಾಡಿದಂಥ ಒಂದು ರೀತಿಯ ಗುಡಾನ್ನ ಅನ್ನುವುದು ಅವನಿಗೆ. ಗುಡವುದನಂ ಪಾಯಸಾನ್ನಂ ಸಂಜ್ಞಾವಂ ಕ್ಷೀರಶಾಷ್ಟಿಕಂ ದಧ್ಯೋದನಂ ಘೃತಾನ್ನಂಚ ಕೃಸರಂ ಮಾಂಸ ಮಿಶ್ರಿತಂ. ನವಗ್ರಹಗಳಿಗೆ ಪ್ರತ್ಯೇಕ. ಅದರಲ್ಲಿ ರಾಹುವಿಗೆ ಮಾಂಸಾನ್ನದಿಂದ ಆಹುತಿ ಕೊಡಬೇಕು. ಮಾಂಸ ಅಂದರೆ ಮಾಷ ಅಂತ ಅರ್ಥ. ಉದ್ದು ಸೇರಿಸಿದ ಅಕ್ಕಿ, ಉದ್ದು ಮತ್ತು ಅಕ್ಕಿಯನ್ನು ಎರಡನ್ನು ಒಟ್ಟಿಗೆ ಬೇಯಿಸಿ ಅದು ಮಾಷ ಅನ್ನುವುದು ಮಾಂಸ ಅಂತ ಆಗ್ತದೆ. ಮಾಂಸ ಚಿತ್ರಿತವಾದಂತಹ ಅನ್ನವನ್ನು ಕೊಡಬೇಕು. ಕೇತುವಿಗೆ ಚಿತ್ರಾನ್ನದಿಂದ ಆಹುತಿ ಕೊಡಬೇಕು. ಅರಿಶಿಣ ಹಾಕಿರತಕ್ಕಂತಹ ಅನ್ನದಿಂದ ಕೇತುವಿಗೆ ಆಹುತಿ, ಅದಕ್ಕೆ ಚಿತ್ರಾನ್ನ ಅಂತ ಹೆಸರು. ಹೀಗೆ ಒಂದೊಂದು ಗ್ರಹಕ್ಕೆ ಆಹುತಿ ಕೊಡುವುದಕ್ಕೆ ಇರತಕ್ಕಂತಹ 9 ಬಗೆಯದ್ದಾದ ಅನ್ನಗಳನ್ನು ಶಾಸ್ತ್ರ ಹೇಳಿದೆ. ಕೃಸರಾನ್ನ ಶನಿಗೆ. ಕೃಸರಾನ್ನ ಅಂದ್ರೆ ಏನು? ಎಳ್ಳು ಮಿಲಿತವಾದಂತಹ ಅನ್ನಕ್ಕೆ ಕೃಸರಾನ್ನ. ಇನ್ನು ದಧ್ಯನ್ನ, ಯಾರಿಗೆ? ಶುಕ್ರನಿಗೆ ದಧ್ಯನ್ನ. ಚಂದ್ರನಿಗಂತೂ ಗಂಜಿಯಲ್ಲಿ ಆಹುತಿ ಕೊಡಬೇಕಂತೆ. ನೀರಾದಂತಹ ಅನ್ನ ಗಂಜಿಯಲ್ಲಿ ಚಂದ್ರನಿಗೆ ಆಹುತಿ. ಹೀಗೆ 9 ಗ್ರಹಗಳಿಗೆ 9 ರೀತಿಯಾದ ಅನ್ನ ಮತ್ತು 9 ರೀತಿಯಾದ ಸಮಿತ್ತು. ಅವರ ಗ್ರಹಗಳ ಸಮಿತ್ತೇ ಬೇರೆ. ಈ ಸಮಿತಿಗೂ ಗ್ರಹಕ್ಕೂ ಒಂದು ವಿಶೇಷ ಸಂಬಂಧ ಇದೆ. ಈಗ ಸೂರ್ಯನನ್ನು ಆರಾಧನೆ ಮಾಡುವುದಕ್ಕೆ ಪ್ರತೀಕ ಯಾವುದು ಭೂಮಿಯಲ್ಲಿ ಅಂತ ಕೇಳಿದರೆ ಎಕ್ಕೆಯ ಮರ. ಅದು ಸೂರ್ಯನ ಆರಾಧನೆಗೆ ಇರತಕ್ಕಂಥ ಒಂದು ಪ್ರತೀಕ. ಯಾಕಂದ್ರೆ ಎಕ್ಕೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅರ್ಕ ಅಂತ ಹೆಸರು. ಅರ್ಕ ಅಂದ್ರೂ ಸೂರ್ಯ ಅಂದ್ರೂ ಒಂದೇ. ಸಂಸ್ಕೃತದ ಅರ್ಕ ಅನ್ನುವುದೇ ಎರ್ಕ ಅಂತಾಗಿ, ಎರ್ಕ ಹೋಗಿ ಎಕ್ಕ ಅಂತಾಗಿ ಎಕ್ಕದ ಗಿಡ ಅಂತ ಆಗಿರುತ್ತೆ. ಅಂದ್ರೆ ಎಕ್ಕ ಅನ್ನುವುದು ಅರ್ಕ ಅನ್ನುವುದರ ತದ್ಭವ. ಆ ಎಕ್ಕದ ಗಿಡದಲ್ಲಿ ಸೂರ್ಯನ ಸನ್ನಿಧಾನ. ಆದ್ರಿಂದ ಸೂರ್ಯನಿಗೆ ನೀವು ಆಹುತಿ ಕೊಡುವಾಗ ಎಕ್ಕೆಯ ಸಮಿಧೆಯಿಂದಲೇ ಆಹುತಿ ಕೊಡಬೇಕು. ಅದು ಸೂರ್ಯನ ಸಮಿತ್ತು ಅಂತ ಅದಕ್ಕೆ ಹೆಸರು. ಹಾಗೆ ಚಂದ್ರನಿಗೆ ಸಂಬಂಧಿಸಿದ ಯಾವುದು? ಪಾಲಾಶ, ಮುತ್ತುಗದ ಮರ ಅಂತ ಕರಿತೀವಿ. ಅದು ಯಾವತ್ತು 3 ಎಲೆಗಳು ಒಟ್ಟೊಟ್ಟಿಗೆ ಇರತಕ್ಕಂಥ ಮುತ್ತುಗದ ಮರ. ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ಯಾರಿಗಾದರೂ ಸ್ವಲ್ಪ ಮನಸ್ಸು ಏರುಪೇರು ಆಗಿ ಹುಣ್ಣಿಮೆ ಅಮಾವಾಸ್ಯೆ ಕೆಲವರಿಗೆ ಹೆಚ್ಚು ಕಡಿಮೆ ಆಗ್ತದಲ್ವ, ಆ ರೀತಿ ಆದರೆ ಮನಸ್ಸು ಸರಿ ಇಲ್ಲ ಅಂತಾದರೆ ಅವರಿಗೆ ಒಂದು ಪಾಲಾಶದ ದಂಡ ಅವರ ಕೈಯಲ್ಲಿ ಕೊಡಬೇಕು. ಹೇಗೆ ಫಿಟ್ಸ್ ಹಿಡಿದವರಿಗೆ ಒಂದು ಕಬ್ಬಿಣ ಕೊಡ್ತೀರಲ್ಲ, ಅದು ಸ್ವಲ್ಪ ಸರಿಯಾಗಬೇಕು ಅಂತೇಳಿ. ಹಾಗೆ ಮನಸ್ಸು ಎಡವಟ್ಟಾದರೆ ಅವರಿಗೆ ಒಂದು ಪಾಲಾಶದ ದಂಡ ಕೈಯಲ್ಲಿ ಕೊಟ್ಟರೆ ಮನಸ್ಸಿದ್ದಕ್ಕಿದ್ದ ಹಾಗೆ ಸಮಸ್ಥಿತಿಗೆ ಬರ್ತದೆ. ಅದಕ್ಕೆ ಈ ವಟುಗಳು ಮಂಗಗಳ ಹಾಗಿರ್ತವೆ, 7-8 ವರ್ಷದ ವಟುಗಳು. ಅವರಿಗೆ ಉಪನಯನ ಮಾಡಿದಾಗ ಕೈಯಲ್ಲಿ ಒಂದು ಪಾಲಾಶ ದಂಡ ಕೊಡಲಿಕ್ಕಿದೆ. ಪಾಲಾಶ ದಂಡ ಕೊಡುವಾಗ ಹೇಳುವುದೇನು ಗೊತ್ತೋ? ಅದಾಂತಂ ದಮಯಿತ್ವಾ ಮಾಂ ಮಾರ್ಗೇ ಸಂಸ್ಥಾಪಯನ್ ಸ್ವಯಂ ದಂಡಕರಸ್ಕರೇ ಸ್ಥಿತೋ ಯಸ್ಮಾತ್ ತಸ್ಮಾದ್ ರಕ್ಷಯತೋ ಭಯಂ. ಈ ದಂಡ ಪಾಲಾಶ ದಂಡ. ಈ ಪಾಲಾಶಕ್ಕೆ ಸಂಬಂಧಪಟ್ಟವ ಚಂದ್ರ. ಆ ಚಂದ್ರ ಮನಸ್ಸಿಗೆ ನಿಯಾಮಕ,
ಚಂದ್ರಮಾ ಮನಸೋ ಜಾತಃ ಅಂತ ಅವ ಮನಸ್ಸಿನಿಂದ ಹುಟ್ಟಿರತಕ್ಕಂಥವ ಚಂದ್ರ. ಆದ್ರಿಂದ ನಮ್ಮ ಮನಸ್ಸಿಗೆಲ್ಲ ನಿಯಾಮಕ. ಆದ್ರಿಂದಲೇ ಹುಣ್ಣಿಮೆ ಅಮಾವಾಸ್ಯೆ ಮನಸ್ಸು ಎಡವಟ್ಟಾಗುವುದು ಅದಕ್ಕೋಸ್ಕರ. ಮನೋನಿಯಾಮಕನಾದವ ಚಂದ್ರ. ಅಂತಹ ಮನೋನಿಯಾಮಕ ಚಂದ್ರನಿಗೆ ಸಂಬಂಧಪಟ್ಟಂತಹ ಈ ಪಾಲಾಶ ದಂಡ ನನ್ನ ಕೈಯಲ್ಲಿದ್ದು ಅದಾಂತಂ ದಮಯಿತ್ವಾಮ, ದಮನ, ಮನಸ್ಸು ಎಡವಟ್ಟು ಮನಸ್ಸು ಇರತಕ್ಕಂಥ ನನ್ನನ್ನು ದಮನ ಮಾಡಿ ಮನಸ್ಸನ್ನು ನಿಗ್ರಹಕ್ಕೆ ತರುವ ಹಾಗೆ ಮಾಡು ಅಂತ ಆ ಚಂದ್ರನನ್ನು ಆ ದಂಡದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಿದೆ. ಆದ್ರಿಂದ ಪಾಲಾಶದ ಸಮಿತ್ತಿನಿಂದ ಚಂದ್ರನಿಗೆ ಆಹುತಿ. ಪಾಲಾಶದ ಗಿಡವನ್ನು ಪೂಜಿಸಿದರೆ ಅದು ಚಂದ್ರನ ಪೂಜೆಗೆ ಇರತಕ್ಕಂಥ ಒಂದು ವೃಕ್ಷ, ಚಂದ್ರ ವೃಕ್ಷ ಅಂತ ಪಾಲಾಶಕ್ಕೆ ಹೆಸರು. ಇನ್ನೊಂದು ಖದಿರ ವೃಕ್ಷ ಅಂತಿದೆ, ತುಂಬಾ ಇಲ್ಲೆಲ್ಲ ಬಹಳ ಕಡಿಮೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಲ್ಲಲ್ಲಿ ಖದಿರ ವೃಕ್ಷಗಳುಂಟು. ಖದಿರ ವೃಕ್ಷದ ಮರ, ಆ ಮರವನ್ನು ಬಹಳ ಗಟ್ಟಿಯದು. ಅದರಿಂದ ಯಜ್ಞಕ್ಕೆ ಬೇಕಾದಂತಹ ಚಮಸ, ಯಜ್ಞಕ್ಕೆ ಬೇಕಾದ ಜುಹು, ದೊಡ್ಡ ದೊಡ್ಡ ಆಹುತಿ ಹಾಕುವುದಕ್ಕೆ ಬೇಕಾದ ಜುಹು, ಇದನ್ನೆಲ್ಲ ಅದರಲ್ಲಿ ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ. ಮುಳ್ಳುಮುಳ್ಳಾದಂತಹ ವೃಕ್ಷ ಖದಿರ ವೃಕ್ಷ. ಆ ಖದಿರ ವೃಕ್ಷ ಅದು ಅಂಗಾರಕ ಗ್ರಹ, ಅಂದ್ರೆ ಕುಜನ ಆರಾಧನೆಗಿರ್ತಕ್ಕಂತಹ ಪ್ರತೀಕ. ಅದರ ಸಮಿತ್ತನ್ನೇ ಅಗ್ನಿಯಲ್ಲಿ ಕುಜನಿಗೆ ಕೊಡಬೇಕು. ಇನ್ನೊಂದು ಅಪಾಮಾರ್ಗ ಅಂತಿದೆ, ಕನ್ನಡದಲ್ಲಿ ಉತ್ತರಣೆ ಅಂತ ಕರೀತೇವೆ. ಉತ್ತರಣೆಯ ಗಿಡ ಇದು ಬೆಂಗಳೂರಿನಲ್ಲೂ ಬೇಕಾದಷ್ಟು ಬೆಳೀತದೆ. ಅದು ಚೆನ್ನಾಗಿ ಬೆಳೆದ್ರೆ ಅದರಲ್ಲಿ ಒಂದು ಹೂ ಬಂದ ಹಾಗೆ ಬರ್ತದೆ, ಕಡ್ಡಿ ಬರ್ತದೆ. ಆ ಕಡ್ಡಿ ನಾವೇನಾದ್ರೂ ಇಂಥ ಬಟ್ಟೆ ಉಟ್ಟುಕೊಂಡು ಅದರ ಮಧ್ಯದಲ್ಲಿ ಹೋದ್ರೆ ಅದರದ್ದೆಲ್ಲ ನಮ್ಮ ಬಟ್ಟೆಯಲ್ಲಿ ಸಿಕ್ಕಾಕೊಳ್ತದೆ, ಅದರ ಬೀಜಗಳೆಲ್ಲ. ಅದಕ್ಕೆ ಉತ್ತರಣೆ ಗಿಡ ಅಂತ ಹೆಸರು. ಆಯುರ್ವೇದದಲ್ಲೂ ಬಹಳ ಉಪಯೋಗ ಇರತಕ್ಕಂಥ ಗಿಡ ಅದು. ಆ ಉತ್ತರಣೆಯ ಕಡ್ಡಿಯಲ್ಲಿ ನಾವು ಬುಧನಿಗೆ ಆಹುತಿ ಕೊಡಬೇಕು. ಅದು ಬುಧನ ಗಿಡ. ಉತ್ತರಣೆ ಅಂತ ಹೇಳಿದ್ರೆ, ಅಪಾಮಾರ್ಗ ಅಂತ ಹೇಳಿದ್ರೆ ಅದು ಬುಧನಿಗೆ ಸಂಬಂಧಪಟ್ಟದ್ದು. ಇನ್ನೊಂದು ಅಪಾಮಾರ್ಗದಲ್ಲಿ ಭಾರಿ ವಿಶೇಷ ಇದೆ. ಅಪಾಮಾರ್ಗ ಅದು ಭೂತಾಭಿಚಾರ ಶಾಂತ್ಯರ್ಥಂ ಅಪಾಮಾರ್ಗಾಹುತಿ ಕ್ರಿಯಾ. ಶ್ರೀಮನ್ ಮಧ್ವಾಚಾರ್ಯರು ಅಪಾಮಾರ್ಗವನ್ನು ಉಲ್ಲೇಖ ಮಾಡ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ. ಅಪಾಮಾರ್ಗದಿಂದ ಅಗ್ನಿಯಲ್ಲಿ ಆಹುತಿ ಕೊಟ್ಟರೆ ಆವಾಗ ಭೂತಾಭಿಚಾರ, ಯಾರಾದರೂ ನಮಗೆ ಮಾಟ ಮಂತ್ರ ಮಾಡಿದರೆ ಅದೆಲ್ಲ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಬುಧ, ಈ ಮಾಟ ಮಂತ್ರಗಳಿಗೆಲ್ಲ ಸಂಬಂಧಪಟ್ಟ ಗ್ರಹಗಳಲ್ಲಿ ಗ್ರಹ ಅಂದರೆ ಬುಧ. ಆ ಬುಧನಿಂದ ಅದು ಗೊತ್ತಾಗ್ತದೆ. ಬುಧನಿಗೆ ಅಪಾಮಾರ್ಗ ಸಮಿತ್ತು ಕೊಟ್ಟರೆ ಮಾಟ ಮಂತ್ರಗಳೆಲ್ಲ ದೂರ ಆಗ್ತವೆ. ಆಮೇಲೆ ಗುರುವಿಗೆ ಸಂಬಂಧಪಟ್ಟದ್ದು ಅಶ್ವತ್ಥ ವೃಕ್ಷ. ಆದಿತ್ಯ, ಇದು ಅರ್ಕಪ್ಪಲಾಗದಿರ ಬಪಾಮಾರ್ಗೋತ ಪಿಪ್ಪಲಹ. ಪಿಪ್ಪಲ ವೃಕ್ಷ ಅಂದ್ರು ಅಶ್ವತ್ಥ ವೃಕ್ಷ ಅಂದ್ರು ಒಂದೇ. ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಬರುವುದರಿಂದ ಬೃಹಸ್ಪತಿ ಗ್ರಹದ ಅನುಗ್ರಹ ಆಗ್ತದೆ. ಬೃಹಸ್ಪತಿ ಗ್ರಹ ಅನೇಕ ವಿಷಯಗಳಲ್ಲಿ ನಮಗೆ ಶಕ್ತಿಯನ್ನು ತುಂಬತಕ್ಕಂಥವ. ವಿದ್ಯೆಯಲ್ಲಿ ಅಷ್ಟೇ ಅಲ್ಲ, ಒಳ್ಳೆಯ ಸಂತಾನ ಆಗುವುದಕ್ಕೂ ಬೃಹಸ್ಪತಿಯ ಅನುಗ್ರಹ ಬೇಕು. ವಿದ್ಯಾವಂತನಾದ ಮಗ, ವಿದ್ಯಾವಂತೆಯಾದಂತಹ ಮಗಳು, ಎಲ್ಲರ ಜೊತೆಗೆ ಪ್ರೀತಿ ಸೌಹಾರ್ದದಿಂದ ಬಂಧು ಬಾಂಧವರನ್ನು ಒಟ್ಟಿಗೆ ಸೇರಿಸಿಕೊಂಡು ನಡೆಯುವಂತಹ ವ್ಯಕ್ತಿತ್ವದ ಮಕ್ಕಳು ಹುಟ್ಟಬೇಕು ಅಂತಾದರೆ ಅದಕ್ಕೆ ಗುರುಗ್ರಹದ ಅನುಗ್ರಹ ಬೇಕು. ಅದಕ್ಕೋಸ್ಕರ ಒಳ್ಳೆಯ ಮಗನನ್ನು ಪಡೆಯುವುದಕ್ಕೆ ಅನೇಕ ಸ್ತ್ರೀಯರು ಅಶ್ವತ್ಥ ಪ್ರದಕ್ಷಿಣೆ ಹಾಕಿ ಅನುಗ್ರಹ ಪಡ್ಕೊಳ್ತಾರೆ. ಅಶ್ವತ್ಥ ಅನ್ನೋದು ಅದರ ಸಮಿತ್ತಿನಿಂದ ಬೃಹಸ್ಪತಿಗೆ ಆಹುತಿಯನ್ನು ಕೊಡಬೇಕು. ಇನ್ನು ಉಳಿದದ್ಯಾರು? ಬೃಹಸ್ಪತಿ, ಶುಕ್ರ, ಶನಿ. ಶುಕ್ರನಿಗೆ ಔದುಂಬರ ಸಮಿತಿ. ಔದುಂಬರ ಅಂತ ಹೇಳಿದ್ರೆ ಏನು? ಅತ್ತಿಯ ಮರ. ಅತ್ತಿಯ ಹಣ್ಣಿನಲ್ಲಿ ಹುಳ ಇಲ್ಲದೆ ಇರುವುದಿಲ್ಲ, ಅದು ಹಣ್ಣು ಪ್ರಯೋಜನಕ್ಕೆ ಬರುವುದಿಲ್ಲ. ಆದರೆ ಅದರ ಕಡ್ಡಿ, ಅದರ ಕೆತ್ತೆ, ಅದರ ಚೆಕ್ಕೆ, ಅದರ ತೊಗಟೆ ಇವೆಲ್ಲವೂ ಕೂಡ ಆಯುರ್ವೇದದಲ್ಲಿ ಮಹಾಬಲವನ್ನು ಕೊಡ್ತಕ್ಕಂತಹ ವೃಕ್ಷ. ಅದು ಶುಕ್ರನಿಗೆ ಸಂಬಂಧಪಟ್ಟದ್ದು. ಅದರಿಂದ ಶುಕ್ರನಿಗೆ ಆಹುತಿ ಕೊಡಬೇಕು. ಕೊನೆಗೆ ಶನೈಶ್ಚರನಿಗೆ ಶಮೀ ವೃಕ್ಷ, ಬಹಳ ಪ್ರಸಿದ್ಧವಾದ ವೃಕ್ಷ. ಶಮಿ, ವಿಜಯದಶಮಿಯ ದಿವಸ ಅಂತೂ ಅದರ ಅಡಿಗೆ ಹೋಗ್ತೇವೆ ನಾವು. ಅದು ಕೂಡ ಮುಳ್ಳಿನ ವೃಕ್ಷ. ಹಾಗಾದರೆ ಇದರಲ್ಲಿ ಇಷ್ಟು ಗ್ರಹಗಳಲ್ಲಿ ಮುಳ್ಳಿನ ವೃಕ್ಷ ಯಾರಿಗೆ? ಇಬ್ಬರಿಗೆ. ಒಂದು ಕುಜನಿಗೆ ಖದಿರ, ಶನಿಗೆ ಶಮಿ. ಅದರಿಂದ ಇಬ್ಬರು ಸ್ವಲ್ಪ ಮುಳ್ಳಿನ ಹಾಗೆ ಅಂತ ಜಾಗ್ರತೆಯಾಗಿರಬೇಕು. ಕುಜ ಮತ್ತು ಶನೈಶ್ಚರ ಇಬ್ಬರು ಮುಳ್ಳಿನ ವೃಕ್ಷವನ್ನು ತಮ್ಮ ಪ್ರತೀಕವನ್ನಾಗಿ ಇಟ್ಟುಕೊಂಡಿರತಕ್ಕಂಥವರು. ಶಮಿ ವೃಕ್ಷದ ಕಡ್ಡಿಯಿಂದ ಶನೈಶ್ಚರನಿಗೆ ಆಹುತಿ ಕೊಡಬೇಕು. ಮತ್ತು ರಾಹುಕೇತುಗಳು ಅವರಿಗೆ ಹುಲ್ಲಂತೆ. ಅವರಿಬ್ಬರು ಹುಲ್ಲಿನಿಂದ ಆಹುತಿಯನ್ನು ತಗೊಳ್ಳುವವರು. ಅವರು ಮರದ ಕಡೆಗೆ ಬರಲಿಲ್ಲ, ಹುಲ್ಲು. ರಾಹುವಿಗೆ ಸಂಬಂಧಪಟ್ಟದ್ದು ದೂರ್ವ, ಅಂದರೆ ಗರಿಕೆಯ ಹುಲ್ಲು. ನಮ್ಮ ಕೇತುವಿಗೆ ಸಂಬಂಧಪಟ್ಟದ್ದು ಕುಶ ಅಂತ ಹೇಳಿದರೆ ದರ್ಬೆಯ ಹುಲ್ಲು. ಹೀಗೆ ಕುಶ ಮತ್ತು ದೂರ್ವ, ಗರಿಕೆ ಅನ್ನುವ ಹುಲ್ಲಿನಿಂದ ಅವರಿಬ್ಬರಿಗೆ ಆಹುತಿ ಕೊಡಬೇಕು. ಇನ್ನು ಉಳಿದವರಿಗೆಲ್ಲ ವೃಕ್ಷಕ್ಕೆ ಸಂಬಂಧಪಟ್ಟ ಕಡ್ಡಿಯಿಂದ ಆಹುತಿ ಕೊಡಬೇಕು. ಹೀಗೆ ನವಗ್ರಹಗಳಿಗೆ ಅವರದ್ದೇ ಆದ 9 ಸಮಿತ್ತುಗಳು, ಅವರದ್ದೇ ಆದ 9 ರೀತಿಯಾದಂತಹ ನವವಿಧ ಅನ್ನಗಳು, ಇವುಗಳ ಜೊತೆಗೆ
ಆಜ್ಯದಿಂದ ಆಹುತಿಯನ್ನು ಕೊಟ್ಟಿತು ಅಂತಾದರೆ ಆ ಗ್ರಹಗಳಿಗೆ ಸಂಬಂಧಪಟ್ಟದ್ದು ದೋಷದ ಶಾಂತಿ ಆಗ್ತದೆ. ಇದೊಂದು ಯಜ್ಞ ಶಾಂತಿ, ನವಗ್ರಹ ಶಾಂತಿ ಹೋಮ ಅಂತ ಇದಕ್ಕೆ ಹೆಸರು. ಮಂಡಲದಲ್ಲಿ ಧಾನ್ಯವನ್ನಿಟ್ಟು ಪೂಜೆ ಮಾಡಿದರೆ ನವಗ್ರಹಾರಾಧನೆ ಅಥವಾ ನವಗ್ರಹ ಪೂಜೆ ಅಂತ ಕರೆಸಿಕೊಳ್ಳುವಂಥದ್ದು. ಇದರಲ್ಲಿ ಇನ್ನೊಂದು ಮಹತ್ವ ಇದೆ. ಕೇವಲ ಗ್ರಹಗಳನ್ನು ಪೂಜಿಸುವುದಲ್ಲ, ಗ್ರಹಗಳ ಒಳಗೆ ಭಗವಂತನನ್ನು ಪೂಜಿಸುವುದು. ಗ್ರಹಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಯಾಮಿಯಾದ ಮಹಾವಿಷ್ಣುವನ್ನು ಪೂಜಿಸುವುದು. ಮಹಾವಿಷ್ಣುವಿನ ಯಾವ ರೂಪವನ್ನು ಪೂಜಿಸಬೇಕು? ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ದಾಸರು ಸರಸಿಜಾಕ್ಷ ಅಂತ ಕರೀತಾರೆ. ಸಕಲ ಗ್ರಹ ಬಲ ಅನಿಸಿದಂತಹ ಸರಸಿಜಾಕ್ಷ ಯಾರು ಅಂತ ಪ್ರಶ್ನೆ. ಲಕ್ಷ್ಮೀ ನರಸಿಂಹ ಅನ್ನುವ ರೂಪವನ್ನು ಆರಾಧಿಸುವ ಹಾಗೆ ಧರ್ಮಶಾಸ್ತ್ರ ಹೇಳ್ತದೆ. ಗ್ರಹಗಳ ಒಳಗೆ ಲಕ್ಷ್ಮೀ ಸಮೇತನಾದಂತಹ ನರಸಿಂಹನನ್ನು ಚಿಂತನೆ ಮಾಡಬೇಕು. ಇದರ ಜೊತೆಗೆ ಇನ್ನೊಂದು ಭಗವಂತನ ರೂಪವನ್ನು ಹೇಳ್ತದೆ. ಗ್ರಹಾಧಾರ ಅಂತ ಕರೆಸಿಕೊಂಡಂತಹ ಶಿಂಶುಮಾರನನ್ನು ಚಿಂತನೆ ಮಾಡಬೇಕು ಅಂತ. ಶಿಂಶುಮಾರ ಅನ್ನೋದು ಭಗವಂತನ ಒಂದು ವಿಶಿಷ್ಟವಾದ ರೂಪ. ಅದು ಖಗೋಲದಲ್ಲಿರತಕ್ಕಂತಹ ರೂಪ, ಭೂಮಿಗೆ ಸಂಬಂಧಪಟ್ಟದ್ದಲ್ಲ. ಖಗೋಲದಲ್ಲಿ ಅದರ ಬಾಲ ಮೇಲೆ ತಲೆ ಕೆಳಗೆ ಇರತಕ್ಕಂತಹ ರೂಪ. ಬಾಲ ಯಾವುದರದ್ದು? ಅದು ಚೇಳಿನ ಆಕಾರದಲ್ಲಿ ಇರುವಂಥದ್ದು. ಸಂಪೂರ್ಣ ಚೇಳಲ್ಲ, ಚೇಳಿನ ಹಾಗೆ ಇರತಕ್ಕಂಥ ಒಂದು ಬಾಲವನ್ನು ಹೀಗೆ ತಿರುಗಿಸಿ ಇಟ್ಟುಕೊಂಡಿರತಕ್ಕಂಥ ಒಂದು ವಿಶಿಷ್ಟವಾದ ರೂಪ. ಆ ಶಿಂಶುಮಾರನಿಗೆ ಒಬ್ಬಳು ಮಗಳಿದ್ಲು. ಆ ಮಗಳಿಗೆ ಭ್ರಮಿ ಅಂತ ಹೆಸರು. ತನ್ನ ಮಗಳಾದ ಭ್ರಮಿಯನ್ನು ಧ್ರುವ ಮಹಾರಾಜನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ ಶಿಂಶುಮಾರ. ಹಾಗಾದ್ರೆ ಅಲ್ಲಿ ಚೇಳಿನ ಆಕಾರದಲ್ಲಿ ಮಾತ್ರ ಇರುವುದಲ್ಲ, ರಾಜನ ಆಕಾರವೂ ಕೂಡ ಶಿಂಶುಮಾರನಿಗಿದೆ. ಆ ರಾಜಾಕಾರದ ಶಿಂಶುಮಾರನ ಮಗಳಾದ ಭ್ರಮಿಯನ್ನು ಧ್ರುವನಿಗೆ ಕೊಟ್ಟಿದ್ದಾರೆ. ಆ ಧ್ರುವ ಈಗ ಎಲ್ಲಿದ್ದಾನೆ ಅಂದರೆ ಶಿಂಶುಮಾರನ ಚೇಳಿನ ಏನು ಪುಚ್ಛ ಇದೆ ಆ ಪುಚ್ಛವನ್ನು ಆಶ್ರಯಿಸಿಕೊಂಡು ಧ್ರುವ ಇದ್ದಾನೆ. ಧ್ರುವ ನಕ್ಷತ್ರ ಅಂತ ನಾವು ಕರಿತೇವೆ. ಆ ಧ್ರುವ ನಕ್ಷತ್ರವನ್ನು ಆಧರಿಸಿಕೊಂಡು ಉಳಿದ ಎಲ್ಲ ಗ್ರಹಗಳು ಕೂಡ ಇದ್ದಾವೆ. ಅಂದರೆ ಧ್ರುವನಿಂದ ನಿಯಂತ್ರಿತನಾದವ ಸೂರ್ಯ, ಧ್ರುವನಿಂದ ನಿಯಂತ್ರಿಸಲ್ಪಟ್ಟದ್ದು ಚಂದ್ರ, ಧ್ರುವನಿಂದ ಕುಜ ಬುಧ ಗುರು ಶುಕ್ರ ಶನಿ ಇಷ್ಟೂ ಗ್ರಹಗಳು ಕೂಡ ಆ ಧ್ರುವನ ಮೂಲಕ ನಿಯಂತ್ರಿತರಾಗಿದ್ದಾರೆ. ಧ್ರುವನಿಗೆ ಸುತ್ತು ಬರ್ತಾ ಇದ್ದಾರೆ ಅಂತ ಅರ್ಥ. ಧ್ರುವ ಮಧ್ಯದಲ್ಲಿದ್ದಾನೆ, ಧ್ರುವನನ್ನು ಸುತ್ತು ಹಾಕತಕ್ಕಂಥವುಗಳು ಸಮಸ್ತ ಗ್ರಹಗಳು ಕೂಡ. ಯಾಕಂದ್ರೆ ಧ್ರುವ ಇರುವುದೆಲ್ಲಿ? ನಮಗಿಂತ ಉತ್ತರದಲ್ಲಿರತಕ್ಕಂತಹ ಮೇರು ಪರ್ವತದ ಮೇಲೆ ಇದ್ದಾನೆ. ಆದ್ರಿಂದ ನಮಗೆ ಉತ್ತರದಲ್ಲಿ ಧ್ರುವ ಕಾಣಿಸುವುದು. ಆ ಧ್ರುವ ಇರುವ ಜಾಗ ಈ ಬ್ರಹ್ಮಾಂಡದ ಮಧ್ಯಭಾಗ. ಆ ಮಧ್ಯಭಾಗಕ್ಕೆ ಗ್ರಹಗಳು ಸುತ್ತು ಹಾಕುವುದರಿಂದ ಆ ಗ್ರಹಗಳೆಲ್ಲವೂ ಕೂಡ ಧ್ರುವನನ್ನು ಸುತ್ತು ಹಾಕುವವುಗಳು. ಅಥವಾ ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರಂ, ಮೇರು ಎಂಬಂತಹ ದಿವ್ಯಗಿರಿಗೆ ಸುತ್ತು ಬರತಕ್ಕಂಥಗಳು ಗ್ರಹಗಳು. ಆ ಗ್ರಹಗಳ ಸಂಚಾರ ಅದು ಪ್ರತಿದಿನವೂ ಕೂಡ 12 ರಾಶಿಗಳಲ್ಲಿ ಆಗ್ತದೆ. ವಿಶೇಷವಾಗಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರತಿದಿನವೂ ಬೆಳಗ್ಗೆ ಬರ್ತಾರೆ. ಆದರೆ ಒಂದು 10 ದಿವಸದಲ್ಲಿ, 15 ದಿವಸದಲ್ಲಿ, 30 ದಿವಸದಲ್ಲಿ, ಅಥವಾ 2 ತಿಂಗಳು, 3 ತಿಂಗಳು, 1 ವರ್ಷ ಅಥವಾ 2.5 ವರ್ಷ ಅಷ್ಟು ದೀರ್ಘಕಾಲದಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಉದಯ ಕಾಲ ಹಸ್ತಾಂತರಿಸಲ್ಪಡ್ತದೆ. ಶನಿ ಗ್ರಹ ಮೇಷದಲ್ಲಿ ಇವತ್ತು ಉದಯಿಸಿದ ಅಂದರೆ ಇನ್ನು 2.5 ವರ್ಷದ ತನಕ ಮೇಷದಲ್ಲೇ ಇರ್ತಾನೆ, ಅಲ್ಲೇ ಉದಯಿಸ್ತಾನೆ. ಮತ್ತೆ ದಿನನಿತ್ಯವೂ ಬೇರೆ ಸಂಚಾರ ಏನಿದ್ರೂ ಕೂಡ ಮೇಷದಲ್ಲೇ ಉದಯಿಸುವುದು. ಆದ್ರಿಂದ ಆತನ ಸಂಚಾರ ಅತ್ಯಂತ ನಿಧಾನ ಅಂತ ನಾವು ಕರೆಯುವುದು. ಚಂದ್ರ ಹಾಗಲ್ಲ, ಅವ ಇವತ್ತು ಮೇಷದಲ್ಲಿದ್ದರೆ ನಾಳೆ ಮೇಷದಲ್ಲಿರ್ತಾನೆ, ನಾಡಿದ್ದು ಮಧ್ಯಾಹ್ನದ ಹೊತ್ತಿಗೆ ವೃಷಭಕ್ಕೆ ಬಂದಾಯಿತು. 2.25 ದಿವಸಕ್ಕೆ ಸರಿಯಾಗಿ ಆತ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾನೆ. ಅತಿ ವೇಗಶಾಲಿಯಾದವ ಚಂದ್ರ, ಅತಿ ನಿಧಾನವಾದವ ಶನೀಶ್ವರ ಅಂತ. ಹೀಗೆ ಗ್ರಹಗಳು ತಮ್ಮ ಸಂಚಾರ ದಶೆಯಲ್ಲೂ ಕೂಡ ಭಿನ್ನ ಭಿನ್ನ ರೀತಿಯ ಸಂಚಾರವನ್ನು ಮಾಡ್ತಾರೆ. ಒಂದು ಭಾರಿ ವಿಚಿತ್ರವಾದ ಸಂಚಾರ ಯಾವುದಕ್ಕೆ ಅಂದರೆ ರಾಹು ಮತ್ತು ಕೇತುವಿಗೆ. ಉಳಿದ ಎಲ್ಲ ಗ್ರಹಗಳು ಪೂರ್ವದಿಂದ ಪಶ್ಚಿಮಕ್ಕೆ ಸಂಚರಿಸಿದರೆ ರಾಹುಕೇತುಗಳು ಪಶ್ಚಿಮದಿಂದ ಪೂರ್ವಕ್ಕೆ ಸಂಚರಿಸುವವು. ವಕ್ರ ಅಂತ ಕರಿತೇವೆ. ಪಶ್ಚಿಮದಿಂದ ಪೂರ್ವಕ್ಕೆ ಸಂಚಾರ ಮಾಡಿದರೆ ವಕ್ರಗತಿ ಅಂತ ಕರಿತೇವೆ. ರಾಹುಕೇತುಗಳು ಯಾವತ್ತೂ ವಕ್ರವೇ ಇರುವುದು. ಆದರೆ ಉಳಿದ ಗ್ರಹಗಳಲ್ಲಿ ಗುರು ಶುಕ್ರ ಇವರು ಕೆಲವು ಸಲ ವಕ್ರ ಆಗ್ತಾರೆ. ವಕ್ರ ಆಗುವುದು ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದ್ದವರು ಸ್ವಲ್ಪ ಇದ್ದಲ್ಲೇ ನಿಲ್ಲುವುದು ಅಥವಾ ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಬರುವುದು. ಹೀಗೆ ಗ್ರಹಗಳಲ್ಲಿ ಒಂದು ಸಂಚಾರ ಇದೆ. ಆ ರೀತಿಯ ಸಂಚಾರವನ್ನು ವಕ್ರ ಸಂಚಾರ ಅಂತ ಕರೀತಾರೆ. ವಕ್ರಗತಿ ಇದ್ದಾಗ ಆ ಗ್ರಹಗಳು ವಿಶೇಷ ಫಲದಾಯಕಗಳಾಗಿರ್ತವೆ ಅನ್ನುವುದು ಒಂದಿದೆ. ಶನಿ ವಕ್ರದಲ್ಲಿದ್ದಾನೆ ಅಂದರೆ ವಿಶೇಷ ಫಲ ಅಂದರೆ ದುಷ್ಫಲಗಳನ್ನು ಕೊಡ್ತಾನೆ. ಅದೇ ಬೃಹಸ್ಪತಿ ವಕ್ರದಲ್ಲಿದ್ದಾನೆ ಅಂತ ಇದ್ರೆ ವಿಶೇಷ ಫಲ ಅಂದರೆ ಸತ್ಫಲಗಳನ್ನು ಕೊಡ್ತಾನೆ. ಹೀಗೆ ವಕ್ರಗತಿ ಅನ್ನುವುದು ಕೂಡ ಗ್ರಹಗಳಿಗಿದೆ. ಯಾವಾಗ ವಕ್ರಗತಿಯಲ್ಲಿ ಗ್ರಹಗಳಿರ್ತಾರೆ ಆವಾಗ ಆ ಗ್ರಹಾರಾಧನೆಯನ್ನು ನಡೆಸುವಂಥದ್ದು ಬಹಳ ಶ್ರೇಷ್ಠವಾದದ್ದು.
ದುಷ್ಟಾರಿಷ್ಟೇ ಸಮಾಯಾತೆ ಕರ್ತವ್ಯಂ ಗ್ರಹ ಶಾಂತಿಕಂ. ದುಷ್ಟಾರಿಷ್ಟಗಳ ನಿವೃತ್ತಿಗೋಸ್ಕರ ಗ್ರಹ ಶಾಂತಿಯನ್ನು ನಡೆಸತಕ್ಕದ್ದು. ಅಷ್ಟೇ ಅಲ್ಲ, ತಥೈವ ಅಭಿಚರನ್ನಪಿ, ಯಾರಾದರೂ ನಮಗೆ ಅಭಿಚಾರ ದೋಷ ಮಾಟ ಮಂತ್ರ ಕೃತ್ರಿಮೆಗಳನ್ನು ನಡೆಸಿದರೆ ಅದರ ಪರಿಹಾರಕ್ಕೂ ಕೂಡ ಗ್ರಹ ಶಾಂತಿಯನ್ನು ನಡೆಸಬೇಕು. ಅನೇಕ ಕಾರಣಗಳಿಂದ ಗ್ರಹ ಶಾಂತಿಯನ್ನು ವಿಧಾನ ಮಾಡಿದ್ದಾರೆ. ಇನ್ನು ಕೊನೆಯದ್ದಾಗಿ ಮಂಡಲಾರಾಧನೆ ಆಯಿತು, ಅಗ್ನಿಯಲ್ಲಿ ಹೋಮ ಮಾಡತಕ್ಕಂತಹ ನವಗ್ರಹಗಳ ಆರಾಧನೆಯ ವಿಧಾನವಾಯಿತು. ಇನ್ನೊಂದು ಯಂತ್ರಾರಾಧನೆ ಅಂತಿದೆ. ನವಗ್ರಹ ಯಂತ್ರವನ್ನು ಬರೆದು ಪೂಜೆ ಮಾಡಿ ಅದನ್ನು ತಾಯಿತದ ರೂಪದಲ್ಲಿ ಶರೀರದಲ್ಲಿ ಕಟ್ಟಿಕೊಳ್ಳತಕ್ಕಂತಹ ಯಂತ್ರಾರಾಧನೆ ಅಂತ ಮತ್ತೊಂದಿದೆ. ಮತ್ತೊಂದು ದೊಡ್ಡ ನವಗ್ರಹ ಶಾಂತಿ ಯಾವುದು ಅಂತ ಹೇಳಿದರೆ, ನವಗ್ರಹಗಳ ಧಾನ್ಯವನ್ನು ದಾನ ಕೊಡ್ತಕ್ಕಂಥದ್ದು. ಆ ಧಾನ್ಯದ ಜೊತೆಗೆ ಆಯಾ ನವಗ್ರಹಗಳ ಏನು ಬಣ್ಣ ಇದೆ ಆ ಬಣ್ಣದ ವಸ್ತ್ರವನ್ನು ದಾನ ಕೊಡುವುದು. ಈಗ ರವಿ ಪ್ರೀತಿಗೋಸ್ಕರ ಕೆಂಪಾದ ವಸ್ತ್ರವನ್ನು ದಾನ ಕೊಡುವುದು. ಅದೇ ಬೃಹಸ್ಪತಿಯ ಪ್ರೀತಿಗೋಸ್ಕರ ಹಳದಿ ಬಣ್ಣದ ವಸ್ತ್ರದ ದಾನ, ಬುಧನ ಪ್ರೀತಿಗೋಸ್ಕರ ಪಚ್ಚೆ ಎಲೆ ಬಣ್ಣ ಹಸಿರು ಬಣ್ಣದ ವಸ್ತ್ರದ ದಾನ, ಬಿಳಿ ಬಣ್ಣದ ದಾನ ಆದಿತ್ಯ ಚಂದ್ರಗ್ರಹದ ಪ್ರೀತಿಗೋಸ್ಕರ. ಹೀಗೆ ಆಯಾ ಗ್ರಹಗಳ ಬಣ್ಣದ ವಸ್ತ್ರ ಮತ್ತು ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಧಾನ್ಯವನ್ನು ದಾನ ಕೊಡುವುದು ಅನ್ನುವುದು ಕೂಡ ಗ್ರಹ ಶಾಂತಿ ಅಂತ ಕರೆಸಿಕೊಳ್ಳುತ್ತದೆ. ಹಾಗಾದರೆ ಧಾನ್ಯ ದಾನ ಅನ್ನುವ ಶಾಂತಿ. ಇನ್ನೊಂದು ಕೊನೆಯ ಶಾಂತಿ ಉಂಟು, ಜಪ. ಒಂದು ಕಲಶದಲ್ಲಿ ನೀರು ತುಂಬಿಸಿ ಆ ಕಲಶವನ್ನು ಸ್ಪರ್ಶ ಮಾಡ್ತಾ ಈ ಗ್ರಹಗಳ ಜಪ ಮಂತ್ರ ಜಪವನ್ನು ಮಾಡಿ, ಒಂದೊಂದು ಗ್ರಹಕ್ಕೆ ಒಂದೊಂದು ಮಂತ್ರ ಇದೆ, ಆ ಮಂತ್ರವನ್ನು ಜಪಿಸಿ ಆ ಜಲವನ್ನು ಯಾರಿಗೆ ಗ್ರಹಚಾರ ದೋಷ ಪರಿಹಾರ ಆಗಬೇಕಾಗಿದೆ ಅವರಿಗೆ ಆ ಕಲಶದ ನೀರಿನಿಂದ ಅಭಿಷೇಕ ಮಾಡುವುದು. ಹೀಗೆ ಗ್ರಹಾಭಿಷೇಕ ಅಂತ ಇದನ್ನು ಕರೀತಾರೆ. ಈ ರೀತಿಯಲ್ಲಿ ಒಂದು ಶಾಂತಿ ಇದೆ. ಹೀಗೆ ಗ್ರಹ ಶಾಂತಿ ಅನೇಕ ವಿಧವಾದದ್ದು. ಅದರಲ್ಲಿ ಆಯಾ ವೃಕ್ಷಗಳಿಗೆ ನೀರು ಹಾಕುವುದು ಒಂದು ಗ್ರಹ ಶಾಂತಿ. ಒಬ್ಬನಿಗೆ ಆದಿತ್ಯ ಗ್ರಹನ ದೋಷ ಇದೆ ಅಂತ ಆದರೆ ಆವಾಗ ಎಕ್ಕೆಯ ಗಿಡಕ್ಕೆ ನೀರು ಹಾಕುವುದು, ಎಕ್ಕೆಯ ಗಿಡದ ಸೇವೆ ಮಾಡುವುದು, ಇದು ಆದಿತ್ಯ ಗ್ರಹ ಸೂಚಿತವಾದ ದೋಷದ ಪರಿಹಾರಕ್ಕೆ ಇರತಕ್ಕಂಥ ಶಾಂತಿ ಆಗ್ತದೆ. ಹಾಗೆ ಬೃಹಸ್ಪತಿ ಗ್ರಹದ ದೋಷ ಇದೆ ಅಂತ ಹೇಳಿದರೆ ಬೃಹಸ್ಪತಿಗೆ ಸಂಬಂಧಪಟ್ಟಂತಹ ಪಿಪ್ಪಲ ವೃಕ್ಷಕ್ಕೆ ಅಂದರೆ ಅಶ್ವತ್ಥ ವೃಕ್ಷಕ್ಕೆ ಆರಾಧನೆ ಮಾಡತಕ್ಕಂಥ ವಿಧಾನ. ಹೀಗೆ ಗ್ರಹಗಳ ಶಾಂತಿ ಅನೇಕ ವಿಧವಾಗಿದೆ. ಕೊನೆಗೆ ಒಂದು ಶಾಂತಿಯನ್ನು ಹೇಳ್ತಾರೆ, ಏನಂದರೆ ಆಯಾ ಗ್ರಹಗಳನ್ನು ಸ್ಮರಣೆ ಮಾಡಿಕೊಂಡು ಭಗವಂತನನ್ನು ಉದ್ದೇಶಿಸಿ ಶಾಲಗ್ರಾಮಾದಿ ಸ್ವರೂಪದಲ್ಲಿ ಅಭಿಷೇಕ ಮಾಡುವುದು ಕೂಡ ಗ್ರಹ ಶಾಂತಿ ಆಗ್ತದೆ. ಗ್ರಹಗಳದ್ದೇ ಆರಾಧನೆ ಆಗಬೇಕಾಗಿಲ್ಲ, ಆಯಾ ಗ್ರಹಗಳ ದೋಷ ಇದೆ ಅದು ಪರಿಹಾರ ಆಗಬೇಕು ಅನ್ನೋ ಮನಸ್ಸಿನಿಂದ ಗ್ರಹಗಳ ಉದ್ದೇಶದಿಂದ ದೇವರ ಆರಾಧನೆ ಶಾಲಗ್ರಾಮಾದಿ ಸ್ವರೂಪದಲ್ಲಿ ಮಹಾವಿಷ್ಣುವಿನ ಆರಾಧನೆ ನಡೆಸುವುದು ಕೂಡ ಗ್ರಹ ಶಾಂತಿ ಆಗ್ತದೆ. ಜೊತೆಗೆ ಶರೀರದ ಯಾವ ಭಾಗದಲ್ಲಿ ಯಾವ ಚಕ್ರದಲ್ಲಿ ಯಾವ ಗ್ರಹ ಇದೆ ಅಂತ ತಿಳ್ಕೊಂಡು ಆಯಾ ಗ್ರಹಗಳ ಒಳಗೆ ದಶಾವತಾರದ ರೂಪಗಳಿದ್ದಾವೆ. ಒಂದೊಂದು ಗ್ರಹದಲ್ಲಿ ಒಂದೊಂದು ಸ್ವರೂಪ ಇದೆ. ಉದಾಹರಣೆಗೆ ಕುಜನಲ್ಲಿ ವರಾಹ ಅಂತಕ್ಕಂತಹ ರೂಪ, ಶನೈಶ್ಚರನಲ್ಲಿ ಕೂರ್ಮ ಅಂತ ಹೇಳುವ ಭಗವಂತನ ರೂಪ. ಹೀಗೆ ಒಂದೊಂದು ಗ್ರಹದಲ್ಲಿ ಶ್ರೀರಾಮಚಂದ್ರ ಅವನು ಸೂರ್ಯನಲ್ಲಿ ಇರತಕ್ಕಂಥ ರೂಪ, ಸೂರ್ಯವಂಶದ ರಾಮಚಂದ್ರ. ಚಂದ್ರನಲ್ಲಿ ಚಂದ್ರವಂಶದಲ್ಲಿ ಬಂದ ಭಗವಂತ ಕೃಷ್ಣನೇ ಚಂದ್ರನ ಒಳಗಿರುವ ರೂಪ. ಹೀಗೆ ಒಂದೊಂದು ಗ್ರಹದಲ್ಲಿ ಭಗವಂತನ ಒಂದೊಂದು ಅವತಾರ ಸ್ವರೂಪದ ಚಿಂತನೆಯೂ ಇದೆ. ಆ ಭಗವಂತನ ಸ್ವರೂಪದ ಚಿಂತನೆಯ ಜೊತೆಗೆ ಭಗವಂತನಿಗೆ ಅಭಿಷೇಕ ಮಾಡುವಂಥದ್ದು ಕೂಡ ಈ ನವಗ್ರಹಗಳ ಶಾಂತಿ ಹೋಮ ಆರಾಧನೆ ಅನ್ನುವ ಪ್ರಕ್ರಿಯೆಯಲ್ಲಿ ಸೇರ್ತದೆ. ಅಂದ ಗ್ರಹಗಳು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ನಾನು ಉಪಸಂಹಾರಕ್ಕೆ ಬರ್ತಾ ಇದ್ದೇನೆ. ಗ್ರಹಗಳು ಕಣ್ಣಿಗೆ ಕಾಣಿಸುವುದಿಲ್ಲ, ಗ್ರಹ ಗೋಲ ಮಾತ್ರ ನಮಗೆ ಕಾಣಿಸುವುದು. ಗೋಲಕವೇ ಗ್ರಹವಲ್ಲ. ಯಾಕಂದರೆ ಅದೇ ಸೂರ್ಯ ನಮ್ಮ ಕಣ್ಣಿನಲ್ಲಿ ನಿಂತು ನೋಡಿಸುವ ಕೆಲಸ ಮಾಡ್ತಾನೆ, ಅದೇ ಚಂದ್ರ ನಮ್ಮ ಮನಸ್ಸಿನಲ್ಲಿದ್ದು ಮನಸ್ಸನ್ನು ನಿಯಮನ ಮಾಡ್ತಾನೆ. ಶ್ರೋತ್ರೇಂದ್ರಿಯದಲ್ಲೂ ಕೂಡ ಚಂದ್ರ ಇದ್ದುಕೊಂಡು ಕೇಳುವ ಶಕ್ತಿಯನ್ನು ತುಂಬಿಸಿದ್ದಾನೆ. ಆದ್ದರಿಂದ ಗ್ರಹ ಅಂದರೆ ಗೋಲಕವೇ ಗ್ರಹವಲ್ಲ, ವಾತಾವರಣದಲ್ಲಿ ತುಂಬಿದಂತಹ ಶಕ್ತಿ. ಆ ಶಕ್ತಿಯನ್ನು ಆರಾಧಿಸುವುದಕ್ಕೆ ಶಾಸ್ತ್ರ ವಿಧಾನ ಮಾಡಿದಂತಹ ವೃಕ್ಷಗಳು, ಮಂಡಲಗಳು, ಧಾನ್ಯಗಳು, ಅಗ್ನಿ ಅನ್ನುವ ಪ್ರತೀಕಗಳಿದ್ದಾವೆ. ಆ ಪ್ರತೀಕದಲ್ಲಿ ಗ್ರಹದ ಆವಾಹನೆ ಮಾಡಿ ಆ ಅಂತರ್ಗತವಾದ ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡ್ತಕ್ಕಂತಹ ಆರಾಧನೆ ಅದು ಗ್ರಹಾರಾಧನೆ ಅಂತ ಕರೆಸಿಕೊಳ್ತದೆ. ಆ ಮೂಲಕ ಜ್ಯೋತಿಷ್ಶಾಸ್ತ್ರವನ್ನು ತಿಳಿದವರು ಸೂಚನೆ ಮಾಡಿದಂತಹ ಏನು ಗ್ರಹದೋಷ ನಿಮಿತ್ತವಾದ ತೊಂದರೆ ಇದೆ ಅದನ್ನು ಪರಿಹರಿಸಿಕೊಳ್ಳುವುದು ಅನ್ನುವುದು ಒಂದು ಪೌರೋಹಿತ್ಯ ವಿಧಾನದ ಅಥವಾ ಯಾಜ್ಞಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಒಂದು ಆರಾಧನಾ ಪ್ರಕ್ರಿಯೆ ಅನ್ನುವ ವಿಷಯದ ಜೊತೆಗೆ ನವಗ್ರಹಗಳು ಶ್ರೀ ವಾದಿರಾಜ ತೀರ್ಥರು ಪ್ರಾರ್ಥನೆ ಸಲ್ಲಿಸಿದ ಹಾಗೆ ನಮಗೆಲ್ಲರಿಗೂ ಕೂಡ ಗ್ರಹಾಹ ಸಂತು ಕರಗ್ರಹಾಹ, ನಮ್ಮ ಕೈ ಹಿಡಿದು ನಡೆಸುವ ರೀತಿಯಲ್ಲಿ ನಮಗೆಲ್ಲರೂ ಸರ್ವೇ ಗ್ರಹಾಹ ಶುಭ ಏಕಾದಶ ಸ್ಥಾನ ಫಲದಾಹ
ವರದಾಹ ಭವಂತು ಅನ್ನುವ ಪ್ರಾಚೀನರ ಪ್ರಾರ್ಥನೆಯ ಜೊತೆಗೆ ಈ ಬಾರಿಯ ನಮ್ಮ ಉಪನ್ಯಾಸದ ಕಂತನ್ನು ಇಲ್ಲಿಗೆ ಭಗವಂತನಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಸಮರ್ಪಣೆ ಮಾಡೋಣ. ಇವತ್ತಿನಿಂದ ಸಪ್ತಾಹ ಪ್ರಕ್ರಿಯೆ ಇದೆ. ನಾಳೆ ನಾಡಿದ್ದು ಈ ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದ ವತಿಯಿಂದ ನಡೆಯತಕ್ಕಂತಹ ಉಪನ್ಯಾಸ ಮಾಲಿಕೆಗಳಿದ್ದಾವೆ. ಅದರಲ್ಲಿ ಇನ್ನಷ್ಟು ಶ್ರೋತೃಗಳು ಶ್ರದ್ಧೆಯಿಂದ ಭಾಗವಹಿಸುವುದರ ಮೂಲಕ ಈ ಜ್ಞಾನಯಜ್ಞ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಿರಿಯರಾದಂತಹ ಮಧುರಾಯರು, ಆ ಪ್ರಕ್ರಿಯೆ ಅನೇಕ ಜನರಿಗೆ ತಲುಪುವುದರ ಮೂಲಕ ಜ್ಞಾನಯಜ್ಞದ ಮೂಲಕ ಲೋಕದಲ್ಲಿ ಶಾಂತಿ ಕ್ಷೇಮ ಇನ್ನಷ್ಟು ವೃದ್ಧಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಇಲ್ಲಿಯ ರಾಯರ ಸನ್ನಿಧಿಯಲ್ಲಿರತಕ್ಕಂತಹ ರಾಯರಿಗೆ ತಮಗೆ ಎಲ್ಲರಿಗೂ ವಂದಿಸಿಕೊಂಡು ನನ್ನ ಮಾತುಗಳನ್ನು ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.